ಅನ್ನಕ್ಕಿಂತ ಶಕ್ತಿ, ಶಕ್ತಿಗಿಂತ ಭಾವ, ಭಾವಕ್ಕಿಂತ ವಿಜ್ಞಾನ, ಅರಿವು ದೊಡ್ಡದು. ಅದಕ್ಕಿಂತ ದೊಡ್ಡದು ಯಾವುದು ಅಂದರೆ ಆನಂದ ದೊಡ್ಡದು. ಅದಕ್ಕಿಂತ ಆನಂದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಎಲ್ಲಕ್ಕಿಂತ ದೊಡ್ಡದು ಆನಂದ. ಎಲ್ಲದರ ಮೂಲ ಆನಂದ ಮತ್ತು ಎಲ್ಲದರ ಮುಕ್ತಾಯ ಕೂಡ ಆನಂದ. ಅದೇ ಮುಕ್ತಿ. ಹಾಗಾಗಿ ಭೃಗುವಿಗೆ ವಿಜ್ಞಾನಮಯ ಕೋಶದಲ್ಲಿ ತೃಪ್ತಿ ಆಗಲಿಲ್ಲ ಅಂತ, ಪೂರ್ಣ ತೃಪ್ತಿ ಆಗಲಿಲ್ಲ. ಯಾಕೆಂದರೆ ತೃಪ್ತಿ ಅನ್ನೋದು ಆನಂದದಲ್ಲಾಗುವಂಥದ್ದು, ಅದು ಬೇರೆ ಯಾವುದರಲ್ಲಾಗೋದಿಲ್ಲ. ಈ ತೃಪ್ತಿ ಶಬ್ದಕ್ಕೂ ಅದಕ್ಕೂ ಸಂಬಂಧ ಅಂತ. ತೃಪ್ತಿ ಅಂದರೂ ಆನಂದ ಅಂದರೂ ಒಂದೇ ಅನ್ನೋ ಮಟ್ಟಿಗಿದೆ ಅದು ಅಂತ. ಈಗ ಆನಂದವಿಲ್ಲದ ತೃಪ್ತಿಯನ್ನು ಊಹೆ ಮಾಡ್ಕೊಳ್ಳಿ ನೋಡೋಣ. ತೃಪ್ತಿ ಆಯಿತು, ಆದರೆ ಆನಂದ ಆಗಲಿಲ್ಲ ಅಂತ ನೀವು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ. ಅದು ಒಂದು ಅತಿ ಸೂಕ್ಷ್ಮವಾದ ಗೆರೆ ಮಾತ್ರವೇ ವ್ಯತ್ಯಾಸ ತೃಪ್ತಿಗೂ ಆನಂದಕ್ಕೂ ಅಂತ. ಆನಂದವಾದಲು ತೃಪ್ತಿ ಆಗದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆನಂದವಾಗದೇ ಇದ್ದಲ್ಲಿ ತೃಪ್ತಿ ಇರೋಕ್ಕೆ ಸಾಧ್ಯವೂ ಇಲ್ಲ ಅಂತ. ಹಾಗಾಗಿ ಭೃಗುವಿಗೆ ಪೂರ್ಣ ತೃಪ್ತಿ ಆಗಬೇಕಾಗಿರೋದು ಆನಂದದಲ್ಲಿ, ಬೇರೆ ಎಲ್ಲೂ ಅಲ್ಲ ಅಂತ. ಅಷ್ಟು ಎತ್ತರದ ವಿಜ್ಞಾನಮಯ ಕೋಶಕ್ಕೆ ಹೋದರೂ ಕೂಡ ಅವನಿಗೆ ಇನ್ನೂ ಏನೋ ಇದೆ ಅಂತ ಅನ್ನಿಸ್ತು ಅಂತ. ಅಲ್ಲಿಯೂ ಆನಂದ ಇದೆ, ಇಲ್ಲ ಅಂತಲ್ಲ. ಅದರಲ್ಲಿ ಪ್ರಾಧಾನ್ಯ ಇರುವುದು ವಿಜ್ಞಾನಕ್ಕೆ. ವಿಶ್ವದ ಜ್ಞಾನವೇ ಮುಕ್ತಾಯವಲ್ಲ ಅಂತ, ಆತ್ಮಜ್ಞಾನ ಮುಕ್ತಾಯ ಅಂತ. ಆತ್ಮ ಒಂದನ್ನು ಹೊರತು ಉಳಿದೆಲ್ಲದರ ಅರಿವು ವಿಜ್ಞಾನ. ವಿಶ್ವಾತ್ಮನ ಅರಿವು ಅದು ವಿಜ್ಞಾನ. ಆತ್ಮದ ಅರಿವು ಜ್ಞಾನ ಅಂತ. ಬರೇ ಜ್ಞಾನ ಅಂತ ಅದಕ್ಕೆ ಅದೇ ಅರ್ಥ ಅಂತ. ಅದು ತನ್ನ ಅರಿವು ಅಂತ, ತನ್ನನ್ನು ತಾನು ನೋಡುವಂಥದ್ದು ಅಂತ. ಹಾಗಾಗಿ ವಿಜ್ಞಾನಮಯ ಕೋಶದಿಂದ ಮುಂದುವರಿತಾನೆ ಭೃಗು. ವಿಜ್ಞಾನಮಯ ಕೋಶದ ನಂತರವೂ ಬಂದು ತಂದೆಯನ್ನು ಪುನಃ ಕೇಳ್ತಾನೆ, ಅಪ್ಪ ಅಧೀಹಿ ಭಗವೋ ಬ್ರಹ್ಮ ಅಂತ. ಬ್ರಹ್ಮವನ್ನು ತಿಳಿಯಬೇಕು, ತಿಳಿಸ್ಕೊಡು ಪುನಃ ಬಂದು ಭೃಗುವನ್ನು ಕೇಳ್ತಾನೆ. ಭೃಗು ಮತ್ತೆ ವರುಣನನ್ನು ಕೇಳ್ತಾನೆ. ವರುಣ ಮತ್ತೆ ಭೃಗುವನ್ನು ತಪಸ್ಸಿಗೆ ಕಳಿಸ್ಕೊಡ್ತಾನೆ. ತಪಸ್ ಮಾಡ್ತಾ ಮಾಡ್ತಾ ಮುಂದಿನ ಕೋಶವನ್ನು ಆತ ಪ್ರವೇಶ ಮಾಡ್ತಾನೆ. ಅದೇ ಆನಂದಮಯ ಕೋಶ. ಆನಂದಾದ್ಯವ ಖಲ್ವಿಮಾನಿ ಭೂತಾನಿ ಜಾಯಂತೆ. ಆನಂದದಿಂದಲೇ ಹುಟ್ಟಿವೆ ಎಲ್ಲ ಜೀವರಾಶಿಗಳು. ಅದು ಅಂದರೆ ವೈಜ್ಞಾನಿಕವಾಗಿ ಕೂಡ ಸತ್ಯ ಅಂತ. ವೈಜ್ಞಾನಿಕವಾಗಿ ಒಂದು ಜೀವ ಹುಟ್ಟಬೇಕಾದ್ರೆ ಆ ಹುಟ್ಟಿಗೆ ಕಾರಣವಾಗ್ತಕ್ಕಂಥ ತಂದೆ ತಾಯಿಗಳು ಆನಂದ ಅನುಭವಿಸ್ಬೇಕು ಅಂತ. ಅನುಭವಿಸಿದಾಗ ಮಾತ್ರವೇ ಜೀವ ಹುಟ್ಟಿ ಬರುತ್ತೆ ಅಂತ. ಒಂದು ವೇಳೆ ಅನುಭವಿಸದೇ ಹುಟ್ಟಿ ಬಂದರೆ ಆ ಹುಟ್ಟು ಪೂರ್ಣ ಅಲ್ಲ, ಅಪರಿಪೂರ್ಣ ಅಂತ. ಹುಟ್ಟಿನ ಮೂಲದಲ್ಲಿ ಆನಂದ ಇರಬೇಕು ಅನ್ನೋದೇ ಸೃಷ್ಟಿಯ ಸಂದೇಶ ಅಂತ. ಹಾಗಾಗಿ ಈ ಕೃತ್ರಿಮ ಗರ್ಭಧಾರಣೆ ಅಂತ ಮಾಡ್ತಾರಲ್ಲ, ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್ ಅಂತ ಮಾಡ್ತಾರೆ ಈ ಗೋವುಗಳ ವಿಷಯದಲ್ಲಿ. ಅದನ್ನು ಯಾವತ್ತೂ ನಾವು ವಿರೋಧ ಮಾಡಿದ್ದೇವೆ. ಅದ್ರ ಒಂದು ಕಾರಣ ಇದು ಅಂತ, ಅದು ಸಹಜ ಅಲ್ಲ ಅಂತ. ಸಹಜ ಅಂದರೆ ಹೇಗೆ ಅಂದರೆ, ಸಹಜ ಅಂದರೆ ಆನಂದದಿಂದ ಸೃಷ್ಟಿಯಾಗಬೇಕು. ಆನಂದ ಅನ್ನೋದು ಸೃಷ್ಟಿ ಮೂಲ ಆಗಿರಬೇಕು. ಆನಂದದ ಕಲೆಯನ್ನು ಅನುಭವಿಸಿ ಅದರ ಫಲಿತಾಂಶವಾಗಿ ಒಂದು ಜೀವ ಹೊರಗೆ ಬರಬೇಕು. ಆಗ ಅದು ಆನಂದ ಮೂಲವಾಗಿ ಬಂದಾಗ ಆಯಿತು ಆ ಜೀವ. ಆನಂದ ಮೂಲವಾಗಿ ಆಗದೆ ಬಂದಾಗ ಆ ಜೀವ ಅದು ಆನಂದವಾಗಿರೋಕ್ಕೆ ಸಾಧ್ಯ ಇಲ್ಲ, ಆನಂದವನ್ನು ತಲುಪೋಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಹುಟ್ಟಿನ ಮೂಲದಲ್ಲೇ ಇರಬೇಕು ಆನಂದ. ಹಾಗಾಗಿ ಸೃಷ್ಟಿ ಅಂಥದ್ದನ್ನು ಇಟ್ಟಿದೆ. ಹಾಗಾಗಿ ಎಷ್ಟು ಲೌಕಿಕವಾದ ಸಂಗತಿಗಳಲ್ಲೂ ಕೂಡ ಅಲೌಕಿಕವಾದಿರುತ್ತೆ. ಅಲೌಕಿಕವಾಗಿ ಯೋಚನೆ ಮಾಡೋಂಥ ವಿಷಯಗಳು ಇರ್ತವೆ ಅಲ್ಲಿ. ಇದನ್ನು ತಂತ್ರಶಾಸ್ತ್ರಗಳು ಹೇಳ್ತವೆ, ಯೋಗಶಾಸ್ತ್ರ ಈ ಥರ ಹೇಳುತ್ತೆ. ಹಾಗಾಗಿಯೇ ತಂದೆ ತಾಯಿಗಳು ಸೇರಿ ಮಗು ಹುಟ್ಟುವುದು ಅನ್ನೋ ಥರ ವ್ಯವಸ್ಥೆಯನ್ನು ಪ್ರಕೃತಿ ಇಟ್ಟಿರೋ ಉದ್ದೇಶ ಏನು ಅಂದರೆ, ಜೀವ ಸೃಷ್ಟಿಯ ಮೂಲ ಆನಂದವಾಗಿರಬೇಕು ಎನ್ನುವ ಕಾರಣಕ್ಕೆ. ಹಾಗಾಗಿ ಆನಂದಾದ್ಯವ ಖಲ್ವಿಮಾನಿ ಭೂತಾನಿ ಜಾಯಂತೆ. ಉಳಿದದೆಲ್ಲ ಪರೋಕ್ಷ, ಇದು ಪ್ರತ್ಯಕ್ಷ. ಇದು ಅಂತ, ಇದು ಸೀದಾ ಅಂತ. ಈಗ ವಿಜ್ಞಾನದಿಂದಾಗಿ ಜೀವಗಳು ಹುಟ್ಟುತ್ತವೆ, ಪರೋಕ್ಷ, ಅದು ನೇರ ಅಲ್ಲ. ಮತ್ತೆಲ್ಲವೂ ಹಾಗೆ, ಇದು ಮಾತ್ರ ಹಾಗಲ್ಲ. ಅಲ್ಲಿಂದಲೇ ಸೃಷ್ಟಿ, ಅದಿಲ್ಲದ ಸೃಷ್ಟಿ ಇಲ್ಲ ಅನ್ನೋ ತರಹ ಅಂತ. ಅದು ಎಷ್ಟು ಪರಿಪೂರ್ಣವಾಗಿರುತ್ತೋ ಅಷ್ಟು ಒಳ್ಳೆಯ ಸೃಷ್ಟಿ ಬರುತ್ತೆ ಮುಂದಕ್ಕೆ. ಹಾಗಾಗಿ ಆನಂದಾದ್ಯವ ಖಲ್ವಿಮಾನಿ ಭೂತಾನಿ ಜಾಯಂತೆ. ಮೂಲದಲ್ಲಿಯೂ ಆನಂದವೇ ಇದೆ. ಇಡೀ ಬ್ರಹ್ಮಾಂಡದ ಸೃಷ್ಟಿಯ ಮೂಲದಲ್ಲಿ ಆನಂದವೇ ಇದೆ. ಆ ಒಂದು ಆನಂದದಿಂದ ಈ ಪ್ರಪಂಚ ಸೃಷ್ಟಿಯಾಯಿತು. ಮೊನ್ನೆ ನಿಮಗೆ ನಾವು ಹೇಳಿದ್ವು, 2 ತ್ರಿಕೋನಗಳ ಕುರಿತು ಹೇಳಿದ್ವು ನಾವು. ಒಂದಿದ್ದು 2 ಆಯಿತು,
ಅದು ಊರ್ಧ್ವ ತ್ರಿಕೋಣ, ಅದು ಒಂದಿದ್ದದು ಎರಡಾಯಿತು. ಆಮೇಲೆ ಎರಡಿತ್ತು, ಪ್ರಕೃತಿ ಪುರುಷ ಅಂತ ಎರಡಿತ್ತು, ಅದೆರಡು ಒಂದಾಗಿ ಸೃಷ್ಟಿ ಶುರುವಾಯಿತು. ಹಾಗಂದ್ರೆ ಏನು ಅಂದ್ರೆ, ಈ ಪ್ರಕೃತಿಯಲ್ಲಿ ಹೋಗಿ ಪುರುಷ ಸೇರಬೇಕು ಅಂತ. ಪುರುಷ ಅಂದ್ರೆ ಆನಂದ. ಆ ಆನಂದ ಹೋಗಿ ಪ್ರಕೃತಿಯಲ್ಲಿ ಸೇರಿದಾಗ ಅಲ್ಲಿ ಸೃಷ್ಟಿ ಪ್ರಾರಂಭ ಅಂತ, ಅದರ ನಂತರ ಸೃಷ್ಟಿ ಅಂತ. ಪ್ರಕೃತಿ ಹೋಗಿ ಆನಂದದಲ್ಲಿ ಸೇರಿದಾಗ ಮುಕ್ತಾಯ ಅಂತ. ಪ್ರಕೃತಿ ಬಂದು ಪುರುಷನಲ್ಲಿ ಸೇರಬೇಕು, ಅದು ಮುಕ್ತಾಯ. ಅದು ಪುರುಷ ಹೋಗಿ ಪ್ರಕೃತಿಯಲ್ಲಿ ಸೇರಿದರೆ ಅದು ಸೃಷ್ಟಿ ಅಂತ. ಹಾಗಾಗಿ ಆ ಎರಡು ಬಿಂದುಗಳು ಪುನಃ ಒಂದಾಗ್ತವೆ, ಅದು ಅಧಸ್ತ್ರಿಕೋಣ. ಅದು ಆ ತ್ರಿಕೋಣ ಹೀಗೆ ಬರುತ್ತೆ ಅದು. ಹಾಗಾಗಿ ಅದು ಸೃಷ್ಟಿ ಅಂತ. ಆನಂದಾದ್ಯವ ಖಲ್ವಿಮಾನಿ ಭೂತಾನಿ ಜಾಯಂತೆ. ಆ ಆನಂದ ಹೋಗಿ ಪ್ರಕೃತಿಯಲ್ಲಿ ಸೇರಿದಾಗ ಸೃಷ್ಟಿ ಆರಂಭ ಆಯಿತು. ಲಕ್ಷ್ಮೀನಾರಾಯಣಾಭ್ಯಾಂ ನಮಃ, ಉಮಾಮಹೇಶ್ವರಾಭ್ಯಾಂ ನಮಃ, ವಾಣಿ ಹಿರಣ್ಯ ಗರ್ಭಾಭ್ಯಾಂ ನಮಃ, ಶಚಿ ಪುರಂದರಾಭ್ಯಾಂ ನಮಃ. ಅಂದರೆ ಅದೇ ಅವರಿಬ್ಬರು ಸೇರಿ ಸೃಷ್ಟಿಯಾಗೋದು ಅಂತ. ಇನ್ನು ಆನಂದೇನ ಜಾತಾನ ಜೀವಂತಿ. ಈಗ ಹುಟ್ಟಿದವು ಬದುಕುವುದು ಆನಂದದಿಂದಾಗಿ ಅಲ್ವಾ? ಇದಕ್ಕೆ ಎರಡನೇ ಮಾತಿದೆಯಾ ಏನಾದ್ರು? ಆನಂದ ಇಲ್ಲ ಅನ್ನೋ ಸಾಯಬೇಕು ಅಂತ ಅನ್ಸುತ್ತೆ ಅಂತ ಅಲ್ಲ ನೋಡಿ ನೀವು ಅಂತ. ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತಲ್ಲ, ಯಾವಾಗ ಅನ್ಸುತ್ತೆ ಕೇಳಿ? ಆನಂದವಾಗಿದ್ದವ್ರು ಯಾರು ಆತ್ಮಹತ್ಯೆ ಮಾಡ್ಕೊಳ್ತಾರ? ಮಾಡ್ಕೊಳ್ಳೋದಿಲ್ಲ. ಆನಂದ ಇಲ್ಲ ಅಂತಾದಾಗ ಅವರಿಗೆ ಏನ್ರಿ ಆ ಬದುಕನ್ನು ಸಹಿಸೋಕೆ ಆಗೋದಿಲ್ಲ ಅಂತ. ಯಾಕೆಂದ್ರೆ ಅನ್ನವಿಲ್ಲದೆ ಬದುಕಬಹುದು, ಆನಂದವಿಲ್ಲದೆ ಬದುಕೋಕೆ ಸಾಧ್ಯ ಇಲ್ಲ ಅಂತ. ಒಂದು ವೇಳೆ ಈಗ ನಮ್ಗೆ ಆನಂದ ಅನುಭವಕ್ಕೆ ಬರದೇ ಇದ್ರು, ನಾಳೆ ಬರುವ ಆನಂದವನ್ನು ಕಾದು ಬದುಕ್ತೇವೆ ನಾವು ಅಂತ. ಅಷ್ಟರ ಮಟ್ಟಿಗೆ ಅದರ ಅದು ಸಂಜೀವಿನಿ ಆನಂದ ಅಂದ್ರೆ ಅಂತ, ಮೃತ ಸಂಜೀವಿನಿ. ನಾಳೆ ಒಳ್ಳೆ ದಿನ ಬರುತ್ತೆ ಅನ್ನೋ ಕಾರಣಕ್ಕೆ ತಾನೇ ನಾವು ಬದುಕಿದ್ದೇವೆ. ಇಲ್ಲ ಅಂದ್ರೆ ಒಂದೇ ಒಂದು ಆಘಾತ ಬರ್ತಿರಾಗ ಸತ್ತ ಬಿಡ್ತಿದ್ವು, ಬೇಜಾರಾಗ್ತಿರೋ ಹಾಗೇನೆ ಸಾವು ಬಂದ್ಬಿಡ್ತಿತ್ತು. ಯಾಕೆ ಸಾವು ಬರ್ತಾ ಇಲ್ಲ ಅಂದ್ರೆ ನಮಗೊಂದು ನಿರೀಕ್ಷೆ ಇದೆ, ಇವತ್ತಲ್ಲ ನಾಳೆ ಆನಂದ ಬಂದೇ ಬರುತ್ತೆ. ಸೀತೆಯ ಮಾತು, ಏತಿ ಜೀವಂತಮಾನಂದೋ ನರಂ ವರ್ಷ ಶತಾದಪಿ. ಬದುಕಿ ಒಂದಿದ್ರೆ 100 ವರ್ಷ ಕಳೆದಾದ್ರೂ ಆನಂದ ಬಂದೇ ಬರುತ್ತೆ, ಬರದೇ ಇರೋದಿಲ್ಲ ಅಂತ ಸೀತೆ ಹೇಳ್ತಾರೆ. ಹೇಳಿದ್ದ ಯಾವಾಗ ಅಂದ್ರೆ ಹನುಮಂತ ಬಂದ್ಮೇಲೆ ಹೇಳಿದ್ದು, ಹನುಮಂತನ ಭೇಟಿ ಆದ್ಮೇಲೆ ಹೇಳಿದ್ದು. ಅಲ್ಲಿವರೆಗೆ ಅವಳಿಗೆ ಆ ಗಾದೆ ನೆನಪಿಲ್ಲ. ಹನುಮಂತ ಭೇಟಿ ಆದ್ಮೇಲೆ ಓ ಆ ಗಾದೆ ಇದೆಯಲ್ಲ ಅಂತ, ಆ ಗಾದೆ ಅದು ಅವತ್ತಿನ ಕಾಲದ ಗಾದೆ ಅದು. ಲೌಕಿಕಿ ಪ್ರತಿಭಾತಿಮಾ ಅಂತ, ಕಲ್ಯಾಣಿ ಪದ ಗಾಥೇಯಂ ಲೌಕಿಕಿ ಪ್ರತಿಭಾತಿಮಾ. ಸೀತೆ ಅಲ್ಲಿಂದ ಶುರು ಮಾಡ್ತಾಳೆ ಮಾತನ್ನ. ಗಾಥಾ ಅಂದ್ರೆ ಅದೇ ಗಾಥಾ ಅನ್ನೋದೇ ಗಾದೆ ಅಂತಾಗಿರೋದು ಕನ್ನಡದಲ್ಲಿ. ಸಂಸ್ಕೃತದ ಗಾಥೆ, ಕನ್ನಡದಲ್ಲಿ ಗಾದೆ ಅಂತಾಗಿರೋದು. ಆ ಗಾದೆ ಕಲ್ಯಾಣಿ ಅಂತ ಹೇಳ್ತಾರೆ ಸೀತೆ. ಅದು ಅಷ್ಟು ಮಂಗಲಕರ ಗಾದೆ, ನಿಜ ಅದು. ಆ ಗಾದೆ ಲೌಕಿಕವಾದ ಗಾದೆ ಅವತ್ತಿನ ಮಟ್ಟಿಗೆ. ಅದು ಲೌಕಿಕಿ ಪ್ರತಿಭಾತಿಮಾ, ಲೌಕಿಕಿ ಲೋಕದಲ್ಲಿ ಪ್ರಚಲಿತವಾಗಿರುವಂತ ಈ ಗಾದೆ ಅದು ನಿಜವಾಗಿ ಕಲ್ಯಾಣಿ ಅಂತ ಅನಿಸ್ತಾ ಇದೆ ನನಗೆ. ಯಾಕೆ ಅಂದ್ರೆ ಯಾವುದು ಗಾದೆ ಅಂದ್ರೆ, ಏತಿ ಜೀವಂತ ಆನಂದೋ ನರಂ ವರ್ಷ ಶತಾದಪಿ. ಬದುಕಿ ಒಂದಿದ್ರೆ ಆನಂದ ಅವನನ್ನು ಹುಡ್ಕೊಂಡು ಬರುತ್ತೆ ಒಂದಿನ ಅಂತ, ತಪ್ಪದೆ. ಅದು ಹೇಳಕ್ಕೇನು ಕಾರಣ ಅಂದ್ರೆ, ಸ್ವಲ್ಪ ಮುಂಚೆ ಆತ್ಮಹತ್ಯೆ ಪ್ರಯತ್ನ ಮಾಡಿರ್ತಾಳೆ ಅವಳು ಸೀತೆ. ಅದಕ್ಕಿಂತ ಸ್ವಲ್ಪ ಮುಂಚೆ ಈ ಜಡೆಯನ್ನು ಕಟ್ಟುವ ಹಗ್ಗ ತಗೊಂಡು, ಅದು ಹಗ್ಗ ಅಂತ ಶಬ್ದ ದೊಡ್ಡದಾಗುತ್ತೆ ಅನ್ನೋದಕ್ಕೆ ಗೊತ್ತಿಲ್ಲ. ವೇಣ್ಯುದ್ಗ್ರಥನಂ ಗೃಹೀತ್ವ, ಈ ಕೂದಲನ್ನ ಎತ್ತಿ ಕಟ್ಟುವಂತ ವೇಣಿ ಅಂದ್ರೆ ಜಡೆ ಅಂತಲೇ. ಏನೇನಿಲ್ಲ ಅಂದ್ರೆ ಸಂದರ್ಭ ಬಂದಾಗ ಏನು ಉಪಯೋಗ ಆಗುತ್ತೆ ನೋಡಿ, ಏನೇನು ಭಯ ಯಾವ್ಯಾವುದು ಅಂತ, ಅದನ್ನು ತಗೊಂಡು ವೇಣ್ಯುದ್ಗ್ರಥನಂ ಗೃಹೀತ್ವ ಆತ್ಮಹತ್ಯೆ ಮಾಡಕ್ಕೆ ಹೊರಟಿದ್ದಾಳೆ ಅವಳು ಸೀತೆ ಅಂತ. ಆಗಲೇ ತಜಟಿ ಅವಳು ಸ್ವಪ್ನ ಬಿದ್ದಿರುತ್ತೆ. ಸ್ವಪ್ನದಿಂದ ಎಚ್ಚೆತ್ತೊಳಗೆ ಸ್ವಪ್ನವನ್ನು ಹೇಳೋದು, ಮತ್ತೆ ಅದಕ್ಕಿಂತ ಮುಖ್ಯವಾಗಿ ನಿಮಿತ್ತಗಳು ಆಗ್ತವೆ, ಆಕೆಗೆ ಶುಭ ಶಕನಗಳು ಆಗ್ತವೆ. ಆ ಶುಭ ಶಕನಗಳು ಏನು ಅಂದ್ರೆ, ಮುಂದೆ ಆನಂದ ಇದೆ ಅಂತ, ಮುಂದೆ ಆನಂದ ಇದೆ, ಹಾಗಾಗಿ ಬದುಕು ಅಂತ. ಹಾಗಾಗಿ ಆನಂದೇನ ಜಾತಾನ ಜೀವಂತಿ ಅನ್ನೋದು ಎಷ್ಟರ ಮಟ್ಟಿಗೆ ಸತ್ಯ. ಆನಂದದಿಂದ ಬದುಕ್ತವೆ ಅಂತ ಆ ಶಬ್ದವನ್ನ ಹಾಗೆ ಬಟ್ಟಿ ಇಳಿಸಿದರೆ, ಆನಂದದಿಂದ ಬದುಕ್ತವೆ ಜೀವಗಳೆಲ್ಲವೂ, ಹುಟ್ಟಿದ ಜೀವಗಳೆಲ್ಲವೂ ಆನಂದದಿಂದಲಾಗಿ ಬದುಕ್ತವೆ ಅಂತ. ಮತ್ತೆ ಆನಂದದಿಂದ ಬದುಕ್ತವೆ ಅಂತ. ಬದುಕುವುದು ಅನ್ನೋದೇ ಆನಂದ ಅಂತ ಅಂಶ ಇದ್ದೇ ಇದೆ, ಅಲ್ಲಿ ಇದ್ದೇ ಇದೆ. ಅದು ಎಂತಹ ದುಃಖಿಯಾದರೂ ನಮ್ದು ಆನಂದದ ಅಂಶ ಇದ್ದೇ ಇದೆ, ಇಲ್ಲದೇ ಇಲ್ಲ ಅಂತ. ಅವನಿಗೆ ಚಳಿ ಆಯ್ತು, ಇನ್ನೂ ಹೊದ್ಗೊತ್ತಾನೆ, ಏನೋ ಒಂದು ಆನಂದ ಆಗುತ್ತೆ ಅಲ್ಲಿ ಅಂತ. ಅವನು ಬೇರೆ ದುಃಖ ಇರ್ಬೋದು ಅವನಿಗೆ ಜೀವನದಲ್ಲಿ ಲಾಸ್ ಆಗಿರ್ಬೋದು, ಅವನ ಬಿಸಿನೆಸ್ ಅಲ್ಲಿ ಸಾಲ ಇರ್ಬೋದು, ಅಥವಾ ರೋಗ ಇರ್ಬೋದು, ಏನಾದ್ರು ಇರ್ಬೋದು. ಆದ್ರೆ
ಒಂದಷ್ಟು ಆನಂದದ ಕಲೆ ಒಂದೊಂದು ಇಡೀ ದಿವಸದಲ್ಲಿ ಅನುಭವಕ್ಕೆ ಬರ್ತಾನೆ ಇರುತ್ತೆ. ಹಸುವಾಗುತ್ತೆ, ಊಟ ಮಾಡ್ತಾನೆ, ಏನೋ ಖುಷಿ ಆಗುತ್ತೆ, ಅದ್ರ ನಿದ್ದೆ ಬರುತ್ತೆ. ನಿದ್ದೆಲಂತೂ ಇದ್ದೇ ಇದೆ ಅದು ಆನಂದ, ನೋ ಡಿಸ್ಪ್ಯೂಟ್ ಆ ವಿಷಯದಲ್ಲಿ, ಯಾರ್ದು ಚರ್ಚೆ ಇಲ್ಲ, ಆನಂದ ಇದ್ದೇ ಇದೆ ಅಂತ. ಕತ್ತಲೆ ಇದೆ ಅದರ ಜೊತೆಯಲ್ಲಿ, ಬರೀ ಆನಂದ ಮಾತ್ರ ಅಲ್ಲ. ಹಾಗೆ ಆನಂದೇನ ಜಾತಾನ ಜೀವಂತಿ ಆನಂದಂ ಪ್ರಯಂತಿ ಅಭಿಸಂವಿಶಂತಿ, ಕೊನೆಗೂ ಹೋಗಿ ತಲುಪೋದು ಆನಂದವನ್ನು ಜೀವಗಳೆಲ್ಲವೂ ಕೂಡ. ಅದು ವಿರತಿ, ಇದು ವಿಶ್ರಾಂತಿ, ಅದು ಅಂತ ನೋಡೋಕೆ ನಮಗೇನು ಅನಿಸಿದ್ರು ಹೋಗಿ ತಲುಪೋದು ಅದು ಮುಕ್ತಾಯ ಅಂತ ಆಗೋದು ಅಲ್ಲಿ. ಇದ್ರ ಮುಕ್ತಾಯ ಆಗೋದೇ ಇಲ್ಲ. ಅದು ನೋಡಿ ಅದ್ಭುತ, ಜೀವದ ಗತಿ ಮುಕ್ತಾಯವೇ ಆಗೋದಿಲ್ಲ ಅಂತ. ಮುಕ್ತಾಯ ಆಗೋದು ಯಾವಾಗ ಅಂದರೆ ಆನಂದ ಸಿಕ್ಕಾಗ, ಪೂರ್ತಿ ಆನಂದ ಸಿಕ್ಕಾಗ, ಸಂಪೂರ್ಣ ಆನಂದ ಸಿಕ್ಕಾಗ ಮುಕ್ತಾಯ ಆಗಿಬಿಡುತ್ತೆ ಅದು ಅಂತ. ಅದು ಸಿಗೋರಿಗೆ ಮುಕ್ತಾಯ ಆಗೋದಿಲ್ಲ. ಅಲ್ಲಿಗೆ ಅದಕ್ಕಾಗಿ ಪ್ರಯಾಣ ಅಂತ ಆಯ್ತಲ್ವಾ, ವ್ಯವಸ್ಥೆ ಹಾಗಿಟ್ಟಿದ್ದಾನೆ ಭಗವಂತ, ಸಿಗೋವರೆಗೆ ಮುಗಿಯೋಕೆ ಬಿಡೋದಿಲ್ಲ ಅವನು ಅಂತ, ಅದು ಮುಂದುವರಿತಾ ಇರುತ್ತೆ ಅಂತ. ಹಾಗಾಗಿ ಆನಂದಮಯ ಕೋಶ 5ನೇದು, ಅನ್ನಮಯ ಶರೀರದ ಒಳಗೆ ಕ್ರಿಯಾಮಯ ಶಕ್ತಿಮಯ ಪ್ರಾಣ, ಅದರ ಆಳದಲ್ಲಿ ಭಾವಮಯವಾಗಿರುವಂಥ ಮನಸ್ಸು, ಸಂಕಲ್ಪ ವಿಕಲ್ಪಾತ್ಮಕವಾದ ಮನಸ್ಸು, ಅದರೊಳಗೆ ತೇಜೋಮಯವಾದ ಜ್ಞಾನಮಯವಾದ ವಿಜ್ಞಾನಮಯ ಕೋಶ, ಅದರೊಳಗೆ ಹೋದಾಗ ಆನಂದಮಯ ಕೋಶ. ಆನಂದಮಯ ಕೋಶದ ಸ್ಥಿತಿ ಏನಂದ್ರೆ ಅಲ್ಲಿ ಮೂಲ ಪ್ರಕೃತಿ ಇದೆ ಅಲ್ಲಿ ಅಂತ. ಅನ್ನಮಯ ಕೋಶದಲ್ಲಿ ಪಂಚಭೂತಗಳೇ ಇದ್ದಾವೆ, ಪ್ರಾಣಮಯ ಕೋಶದಲ್ಲಿ ಪ್ರಾಣ ಜಾಗೃತವಾಗಿದೆ, ಅಲ್ಲಿ ಪಂಚಭೂತದ ಸೂಕ್ಷ್ಮ ರೂಪಗಳು ಜಾಗೃತವಾಗಿದ್ದಾವೆ ಹಾಗೂ ಅನ್ಬೋದು. ಅಲ್ಲಿ ಇನ್ನೂ ಹಿಂದಕ್ಕೆ ಹೋಗಿ ಮನೋಮಯ ಕೋಶಕ್ಕೆ ಹೋದಾಗ ಅದು ಮನಸ್ಸಿನ ಸ್ಥಿತಿಯಿಂದ, ಪ್ರಕೃತಿ ಮನಸ್ಸಾಗಿದೆ ಅಲ್ಲಿ ಅಂತ, ಪ್ರಕೃತಿಯ ಅವತಾರಗಳು ಅವೆಲ್ಲವೂ ಕೂಡ. ಇನ್ನೂ ಹಿಂದಕ್ಕೆ ಬಂದರೆ ಪ್ರಕೃತಿ ಬುದ್ಧಿಯಾಗಿದೆ ಅಲ್ಲಿ, ಮೊದಲನೇ ಹೆಜ್ಜೆ ಅದೇ ವಿಜ್ಞಾನಮಯ ಕೋಶ. ಇನ್ನೂ ಹಿಂದಕ್ಕೆ ಬಂದಾಗ ಪ್ರಕೃತಿ ತನ್ನ ಮೂಲ ರೂಪದಲ್ಲಿದೆ, ಅದೇ ಆನಂದಮಯ ಕೋಶ ಅಂದರೆ. ಈಗ ನೋಡಿ, ಪುರುಷ ಪ್ರಕೃತಿ ಅಂತ ಎರಡು, ಪುರುಷ ಅಂದರೆ ಆನಂದ, ಅವನ ಪಕ್ಕದಲ್ಲಿ ಇರ್ತಾಳೆ ಪ್ರಕೃತಿ, ಆಮೇಲೆ ಮುಂದೆ ಬೇರೆ 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 ರೂಪದ ಅರ್ಥ ಹೋಗ್ತಾಳೆ. ಆ ರೂಪಗಳ ಜೊತೆ ನಾವು ಇದ್ದಾಗ ನಮಗೆ ಆನಂದ ಇರುತ್ತೆ, ಇಲ್ಲ ಅಂತಿಲ್ಲ, ಬಟ್ ಪುರುಷನಿಂದ ದೂರ ಹೋಗ್ತಾ ಬಂದಿದೆ ಅದು ಅಲ್ಲಿ. ಹಾಗಾಗಿ ಪ್ರಮಾಣ ಕಡಿಮೆ. ಹಿಂದೆ ಹೋದಾಗ ಆನಂದ ಜಾಸ್ತಿ ನಮಗೆ, ಯಾಕೆಂದ್ರೆ ಪುರುಷನಿಗೆ ಹತ್ರ ಆಗ್ತಾ ಹೋಗುತ್ತದು. ಪುರುಷ ಅಂದರೆ ಪುರುಷನೇ ಆನಂದ ಅಂತ. ಮೂಲ ಪ್ರಕೃತಿ ಅನ್ನುವಾಗ ಅದು ಪುರುಷನ ಪಕ್ಕದಲ್ಲಿದೆ ಅದು ಅಂತ, ಆ 2 ಬಿಂದುಗಳು ಅಂತ, ಒಂದೇ ಬಿಂದು ಎರಡಾಗಿರೋದು ಅದು ಅಂತ. ಹಾಗಾಗಿ ಅಲ್ಲಿ ಅತಿಶಯವಾದ ಆನಂದ ಇದೆ, ಅಪರಿಮಿತವಾದ ಆನಂದ ಇದೆ. ಇಷ್ಟು ಹೇಳಿ ಅಲ್ಲಿ ಏನಾಗಿದೆ ಅಂದ್ರೆ ಮತ್ತೆ ಪುನರೇವ ವರುಣ ಪಿತರ ಉಪಸಂಹಾರ ಇಲ್ಲ ಅಲ್ಲಿ. ಮತ್ತೆ ಅಪ್ಪನ ಹತ್ರ ಬಂದು ದಿನ ಕೇಳಿದ ಅದು ಈ ಅದಿಲ್ಲ, ಇಲ್ಲಿ ಮುಕ್ತಾಯ ಹೋಗಿದೆ. 4 ಸರ್ತಿ ಕೇಳಿದಾನೆ, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯದವರು ಕೇಳಿದ್ದಾನೆ. ಆನಂದಮಯಕ್ಕೆ ಬಂದವನು ಮತ್ತೆ ಅಪ್ಪನ ಹತ್ರ ಹೋಗೋದಿಲ್ಲ, ಯಾಕೆಂದ್ರೆ ಅಪ್ಪನ ಹತ್ರ ಹೋಗಿ ಆಗಿದೆ ಅವನು. ಅಂದ್ರೆ ಎಲ್ಲ ಅಪ್ಪನ ಬಳಿ ಹೋಗಿ ಸೀರಿಯಾಗಿದೆ. ಆಮೇಲೆ ಅವನಿಗೆ ವರುಣ ವಾಯು ಯಾರು ಬೇಡ, ಎಲ್ಲಕ್ಕಿಂತ ಅಮೂಲ್ಯತಕ್ಕಿರ್ತಕ್ಕಂಥ ತಂದೆಗೆ ಅಲ್ಲೇ ಹೋಗಿ ತಲುಪಿದ್ದಾನೆ ಅಂತ. ಹಾಗಾಗಿ ಉಪನಿಷತ್ತು ಏನು ಹೇಳುತ್ತೆ, ಸೈಷ ಭಾರ್ಗವಿ ವಾರುಣಿ ವಿದ್ಯಾ, ಇದು ಭಾರ್ಗವಿ ವಿದ್ಯೆ, ಇದು ವಾರುಣಿ ವಿದ್ಯೆ ಅಂತ. ಭಾರ್ಗವಿ ಅಂದರೆ ಭೃಗುವಿನ ವಿದ್ಯೆ, ಭೃಗು ಇದನ್ನ ಅನ್ವೇಷಣೆ ಮಾಡಿದವನು ಈ ವಿದ್ಯೆಯನ್ನು, ವರುಣ ಉಪದೇಶ ಮಾಡಿದವನು. ಹಾಗಾಗಿ ಭಾರ್ಗವಿ ವಾರುಣಿ ವಿದ್ಯಾ, ಭೃಗುವಿನ ವಿದ್ಯೆ ವರುಣನ ವಿದ್ಯೆ. ಪರಮೇಯ ವ್ಯೋಮನ್ ಪ್ರತಿಷ್ಠಿತ, ಎಲ್ಲಿದೆ ಅಂದರೆ ಪರಮ ವ್ಯೋಮದಲ್ಲಿದೆ ಈ ವಿದ್ಯೆ. ಈ ವಿದ್ಯೆ ಜಾಗ ಯಾವುದು? ನೆಲಸರದಲ್ಲಿ ಪರಮ ವ್ಯೋಮದಲ್ಲಿ. ಪರಮ ವ್ಯೋಮ ಅಂದರೆ ಬಾಹ್ಯಾಕಾಶ ಅಲ್ಲ, ಅದು ವ್ಯೋಮ ಅಂದರೆ ಆಕಾಶ, ಅದು ಪರಮಾಕಾಶ, ಪರಮ ವ್ಯೋಮ ಅಂತ, ಅಂತರಾಕಾಶ ಅದು. ಹೃದಯಾಕಾಶ ಅಂತ ಹೇಳ್ತಾರೆ, ಹೃದಯಾಕಾಶ ಅಂತ, ಅಲ್ಲೊಂದು ಆಕಾಶ ಇದೆ ಅಂತೆ ಹೃದಯದೊಳಗಡೆಗೆ ಅಂತ, ಅದು ಕೂಡ ಅನಂತ ಆಕಾಶ ಅಂತ. ಅಲ್ಲೇ ನಮ್ಮ ಚಿದಂಬರಕ್ಕೆ ಹೋದರೆ ಅದಿರೋದು ಅಲ್ಲೇ. ಚಿದಂಬರ ಅಂದರೆ ಹೃದಯಾಕಾಶ, ಆಕಾಶ. ಚಿದಂಬರ, ಅಂಬರ ಅಂದರೆ ಆಕಾಶ, ಜ್ಞಾನಾಕಾಶ ಅಂತ. ಚಿತ್ತ ಅಂದರೆ ಜ್ಞಾನ, ಸೊ ಬೆಳಕು ಅಂತ, ಬೆಳಕಿನ ಆಕಾಶ ಅಂತ. ಅದಕ್ಕೆ ಆಕಾಶಕ್ಕೆ ಅರ್ಥ ಮಾಡ್ತಾರೆ ಹೇಳಿ ಚಿದಂಬರದಲ್ಲಿ. ಪರದೆ ತೆಗೆದ್ರೆ ಒಳಗಡೆ ಏನೂ ಇಲ್ಲ ಅಂತ ಅನ್ನೋದು ಸರಿ ಆಗೋದಿಲ್ಲ, ಅಂದರೆ ಅಲ್ಲ, ಅದು ನಿಶ್ಚಯ ಅಲ್ಲ, ಎಲ್ಲ ಇದೆ ಅಲ್ಲಿ, ಆದರೆ ಮೂರ್ತಿ ಗಿರ್ತಿ ಏನಿಲ್ಲ ಅಲ್ಲಿ, ಅದಕ್ಕೆ ಅರ್ಥ ಮಾಡ್ತಾರೆ ಹೀಗೆ ಅಲ್ಲಿ. ಅದೇ ಒಂದು ರೂಪ, ಮೂಲ ರೂಪ ಅಂತ. ಹಾಗಾಗಿ ಅಲ್ಲಿದೆ ಅದು ಅಂತ ಉಪನಿಷತ್ತು ಹೇಳೋದು. ಇದು ಎಲ್ಲಿದೆ ಅಂದರೆ, ಎಲ್ಲಿ ಸಿಗುತ್ತೆ ಇದು ಅಂದರೆ, ಇದು ಎಂಥದ್ದು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಸಿಗುತ್ತೆ ಇದು, ಅಥವಾ ಇನ್ನೊಂದು ಯಾವುದೋ ಲೈಬ್ರರಿಯಲ್ಲಿ ಸಿಗುತ್ತೆ ಇದು,
ಆಮೇಲೆ ಸಪ್ನಾ ಬುಕ್ ಹೌಸಲ್ಲಿ ಸಿಗುತ್ತೆ. ಅಲ್ಲ, ಅದೆಲ್ಲ ಅಲ್ಲ, ಅದರ ಅಡ್ರೆಸ್ ಹೇಳ್ತಾರೆ. ಅಡ್ರೆಸ್ ಎಲ್ಲಿ ಅಂದರೆ ಪರಮ ವ್ಯೋಮನ್ ಪ್ರತಿಷ್ಠಿತ ಅಂತ, ಪರಮ ವ್ಯೋಮದಲ್ಲಿ ಸಿಗುತ್ತೆ ಇದು. ನಿಮಗೆ ಈ ವಿದ್ಯೆ ಬೇಕು ಅಂದರೆ ನೀವು ಅಲ್ಲಿಗೆ ಹೋಗಿ ಅಂತ, ಪರಮಾಕಾಶಕ್ಕೆ ಹೋಗಿ, ನಿಮ್ಮ ಹೃದಯದ ಆಕಾಶದೊಳಗೆ ಹೋಗಿ ಕರಗಿದ್ರೆ ಅಲ್ಲಿ ವಿದ್ಯೆ ಎಲ್ಲ ಈ 5 ಕೋಶಗಳು ಬಿಚ್ಚಿಕೊಡ್ತವೆ, ಒಂದಾದ್ಮೇಲೆ ಒಂದಾಗಿ ತಿರ್ಕೊಳ್ತವೆ, ಅಲ್ಲಿ ಸಿಗುತ್ತೆ ಇದು ಅಂತ. ಹಾಗಾಗಿ ಅದನ್ನು ಪಡ್ಕೊಂಡವನು ಹೊರಗೂ ಚೆನ್ನಾಗಿರ್ತಾನೆ ಅಂತ ಉಪನಿಷತ್ತು ಹೇಳುತ್ತೆ, ಹೊರಗೂ ಚೆನ್ನಾಗಿರ್ತಾನೆ. ಏವಂ ವೇದ ಪ್ರತಿಷ್ಠತಿ, ಇದನ್ನು ಯಾರು ಅರ್ಥ ಮಾಡ್ಕೋತಾನೋ ಅವನು ನೆಲೆ ಆಗ್ತಾನೆ, ನೆಲೆಯನ್ನು ಪಡ್ಕೊಳ್ತಾನೆ ಅಂತ. ಪ್ರತಿಷ್ಠತಿ, ಪ್ರತಿಷ್ಠೆಯನ್ನು ಹೊಂದ್ತಾನೆ. ಪ್ರತಿಷ್ಠೆ ಅಂದರೆ ನೆಲೆ ಅಂತ. ಈ ಮೂರ್ತಿ ಪ್ರತಿಷ್ಠೆ ಮಾಡ್ತಾರಲ್ಲ, ಪ್ರತಿಷ್ಠೆ ಅಂದರೆ ಅದು ಅಂತ, ನೆಲೆ ಅಂತ. ಒಣ ಪ್ರತಿಷ್ಠೆ ಅಲ್ಲ, ಬೇರೆ ಇದು. ನೆಲೆ ಹೊಂದ್ತಾನೆ ಮಾತ್ರ ಅಲ್ಲ, ಅನ್ನವಾನ್ ಭವತಿ, ಅವನು ಅನ್ನವಂತನಾಗ್ತಾನೆ. ಅಂದರೆ ಈ ವಿದ್ಯೆ ಯಾರಿಗೆ ಒಲಿಯುತ್ತೋ, ಈ ಪಂಚಕೋಶಗಳ ವಿದ್ಯೆ ಯಾರಿಗೆ ಒಲಿಯುತ್ತೋ ಅವನನ್ನ ಶ್ರೇಷ್ಠವಾದ ಅನ್ನ ಹುಡ್ಕೊಂಡು ಬರುತ್ತೆ, ಸಮೃದ್ಧವಾಗಿ ಹುಡ್ಕೊಂಡು ಬರುತ್ತೆ ಶ್ರೇಷ್ಠವಾದ ಅನ್ನ ಅವನನ್ನ ಅಂತ. ಯಾಕೆಂದ್ರೆ ಪಂಚಕೋಶಗಳಲ್ಲಿ ಮೊದಲನೇದು ಇದು ಅನ್ನಮಯ ಕೋಶ, ಅದ್ರ ಮೇಲೆ 4 ಗೊತ್ತು ಅವನಿಗೆ. ಅವಾಗ ಇದು ಅವನ ಜೊತೆಗೆ ಬರಲೇಬೇಕು ಅಂತ, ಈ ಅನ್ನಮಯ ಕೋಶ ಸಿದ್ಧಿ ಆಗಲೇಬೇಕು ಅವನಿಗೆ. ಸಿದ್ಧಿ ಆದಾಗ ಅನ್ನಪೂರ್ಣೇಶ್ವರಿ ಅವನ ಜೊತೆಗೆ ಇರ್ತಾಳೆ ಅಂತ. ಹಾಗಾಗಿ ಅನ್ನವಾನ್ ಅನ್ನಾದೋ ಭವತಿ, ಅನ್ನ ಇದ್ರೆ ಸಾಲದು, ಅನ್ನಾದನಾಗಬೇಕು ಅಂತ. ಅನ್ನಾದ ಅಂದ್ರೆ ಉಂಡು ಜೀರ್ಣಿಸಿಕೊಂಡು ಅದನ್ನು ಸಾರ್ಥಕ ಪಡಿಸ್ಬೇಕಲ್ಲ, ಅದಕ್ಕೆ ಅನ್ನಾದ ಅಂತ. ಶಂಕರಾಚಾರ್ಯರು ದೀಪ್ತಾಗ್ನಿರ್ಭವತಿ ಅಂತ ಹೇಳಿದಾರೆ ಅರ್ಥವನ್ನೋದಕ್ಕೆ. ದೀಪ್ತಾಗ್ನಿ ಆಗ್ತಾನೆ, ಅವನ ಅಗ್ನಿ ಪ್ರದೀಪ್ತವಾಗುತ್ತೆ, ಪ್ರಜ್ವಲಿಸುತ್ತೆ ಒಳಗಡೆಗೆ ಅವನಿಗೆ ಅಗ್ನಿ ಅಂತ. ಆ ಅಗ್ನಿ ಅವನೊಳಗಿನ ದೋಷಗಳನ್ನು ಭಸ್ಮ ಮಾಡೋದಲ್ಲದೆ ಪ್ರಪಂಚಕ್ಕೆಲ್ಲ ಬೆಳಕನ್ನು ಕೊಡುತ್ತೆ, ಅವನೊಳಗಿನಿಂದ ಜ್ಞಾನದ ಬೆಳಕನ್ನು ಕೊಡುತ್ತೆ. ಮಹಾನ್ ಭವತಿ ಅಂತ, ಅವನು ಮಹಾನ್ ಆಗ್ತಾನೆ ಅಂತ. ಮತ್ತೆ ಇಲ್ಲೂ ಕೂಡ ಮಹಾನ್ ಆಗ್ತಾನೆ. ಪ್ರಜೆಯ, ಅವನ ಸಂತತಿ ಅಂಥದ್ದಾಗತ್ತೆ. ಪಶುಭಿ, ಅವನ ಸುತ್ತಮುತ್ತ ಇರೋ ಜೀವಗಳು, ಚತುಷ್ಪಾತ್ ಪಶುಗಳು, ಅವುಗಳು ಕೂಡ ಕ್ಷೇಮವನ್ನು ಹೊಂದ್ತವೆ, ಸಮೃದ್ಧಿ ಆಗುತ್ತೆ ಅದರದ್ದು ಕೂಡ. ಬ್ರಹ್ಮವರ್ಚಸ್ಸು ಬರುತ್ತೆ ಅವನಿಗೆ. ಶಮದಮ ಜ್ಞಾನ ಇತ್ಯಾದಿ ಸತ್ವಗುಣದ ಬೇರೆ ಬೇರೆ ಲಕ್ಷಣಗಳು ನಮ್ಮೊಳಗೆ ಬಂದಾಗ ಆ ಒಂದು ಕಾಂತಿ ಬೇರೆ ಇರುತ್ತೆ ಅಂತೆ, ಈಶ್ವರನ ಕಾಂತಿ. ಅದು ಬ್ರಹ್ಮವರ್ಚಸ್ ಅಂತ ಹೆಸರದಕ್ಕೆ. ಈಗ ಸದ್ಯಕ್ಕಿರೋದು ಭ್ರಮವರ್ಚಸ್. ಅದು ಹೋಗಿ ಬ್ರಹ್ಮವರ್ಚಸ್ ಬರಬೇಕು ಅಂದರೆ ಈ ಮಾಯೆಯ ಲಕ್ಷಣಗಳು ಹೋಗಿ ಈಶ್ವರನ ಲಕ್ಷಣಗಳು ನಮ್ಮೊಳಗೆ ಬಂದರೆ, ಸತ್ವಗುಣ ಬಂದರೆ ಬ್ರಹ್ಮವರ್ಚಸ್ ಬರುತ್ತೆ. ಮಹಾನ್ ಕೀರ್ತ್ಯ, ಮಹತ್ತಾದ ಕೀರ್ತಿ ಅವನಿಗೆ ಬರುತ್ತೆ. ಮಹತ್ತಾದ ಕೀರ್ತಿ ಅಂದರೆ ಶಂಕರಾಚಾರ್ಯ ಹೇಳ್ತಾರೆ ಶುಭಾಚಾರ ನಿಮಿತ್ತಯ. ಶುಭಾಚಾರ, ಶುಭವನ್ನು ಮಾಡಿದ್ರಿಂದ ಬರುವಂಥದ್ದು ಅಂತ ಶಂಕರಾಚಾರ್ಯ ಹೇಳೋದು ಕೀರ್ತಿ ಅಂತ. ಅದು ಇದು ಪತ್ರಿಕೆಗೆ ಟಿವಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಿಂದ ಬರೋಂಥದ್ದಲ್ಲ, ಅದನ್ನು ಶಂಕರಾಚಾರ್ಯ ಹೇಳಿಲ್ಲ. ಶುಭಾಚಾರ ಅಂತ, ಆ ಮನುಷ್ಯ ಒಳ್ಳೇದು ಮಾಡಿದಾಗ ತಾನಾಗಿ ಬರುವಂಥದ್ದು ಅಂತ, ಅದು ಬರುತ್ತೆ ಅವನಿಗೆ ಅಂತ. ಈಗ ಪ್ರಶ್ನೆ, ಇದೇ ಕೊನೆನಾ ಅಂತ, ಆನಂದಮಯ ಕೋಶವೇ ಕೊನೆನಾ ಅಂತ? ಸರಿಯಾಗಿ ಹೇಳಬೇಕು ಅಂದ್ರೆ ಅಲ್ಲ. ಯಾಕೆಂದ್ರೆ ಕೋಶ ಅದು ಅಂತ. ಕೋಶ ಅಂದ್ರೆ ಅದೊಂದು ಕವರ್ ಅಂತ. ಆ ಶಬ್ದವೇ ಏನು ಹೇಳುತ್ತೆ ಅಂದ್ರೆ ಇನ್ನೂ ಏನೋ ಇದೆ ಅದ್ರ ಆಚೆಗೆ, ಅದನ್ನ ಇಲ್ಲಿ ಹೇಳಿಲ್ಲ ಅದನ್ನ. ಆದ್ರೆ ಶಬ್ದ ಏನು ಹೇಳುತ್ತೆ ಅಂದ್ರೆ ಕೋಶ ಅಂತ ಆದ್ಮೇಲೆ ಕೋಶದೊಳಗೆ ಏನೋ ಇರ್ಬೇಕಲ್ವಾ. ಈಗ ಕೊನೆಯ ಕವರ್ ನೋಡಿದಾಗ ಇತ್ತು ಭೃಗು, ಅದ್ರೊಳಗೆ ಏನೋ ಇರ್ಬೇಕಲ್ವಾ. ಆನಂದಮಯ ಕೋಶದೊಳಗೆ ಏನಿದೆ? ಆನಂದ ಇದೆ, ಅದು ಕೊನೆ ಅಂತ. ಆನಂದಮಯ ಕೋಶ ಕೊನೆಯಲ್ಲ, ಆನಂದ ಕೊನೆ ಅಂತ. ಅದು ಆ ಕೋಶದ ಒಳಗಿದೆ ಅಂತ, 5ನೇ ಕೋಶದ ಒಳಗಿದೆ ಅಂತ. ಹಾಗಾದ್ರೆ ಇದೇನು ಅಂದ್ರೆ ಇದು ಚೂರು ಬೇರೆ, ಇದು ಒಂಚೂರು ಒಂದು ನೂಲು ಹಿಂದ್ಗಡೆಗಿದೆ. ಏನು ವ್ಯತ್ಯಾಸ ಅಂದ್ರೆ, ನೀವು ಯೋಗಶಾಸ್ತ್ರಕ್ಕೆ ಹೋಗ್ಬೇಕು. ಯೋಗಶಾಸ್ತ್ರದಲ್ಲಿ ಸಮಾಧಿಯನ್ನು ಹೇಳ್ತಾರೆ. ಸಮಾಧಿ ಅಂದ್ರೆ ಆ ಒಂದು ಅಂತರ್ಮುಖನಾಗಿ ಮನುಷ್ಯ ಆನಂದ ಅನುಭವಿಸುವಂತಹ ಸ್ಥಿತಿ. ಹೊರ ಜಗತ್ತನ್ನು ಮರೆತು ಅಂತರ್ಮುಖನಾಗಿ ಒಳಗೆ ಆನಂದಗಳನ್ನು ಅನುಭವಿಸುವಂಥ ಸ್ಥಿತಿಗೆ ಸಮಾಧಿ ಅಂತ ಹೆಸರು. ಅದರಲ್ಲಿ 2 ಬಗೆ, ಸಂಪ್ರಜ್ಞಾತ ಮತ್ತು ಅಸಂಪ್ರಜ್ಞಾತ. ಸಂಪ್ರಜ್ಞಾತ ಅಂದ್ರೆ ನಮಗೆ ಗೊತ್ತಾಗುತ್ತೆ ಅಂತ, ನಾನು ಇಂಥ ಆನಂದ ಅನುಭವಿಸ್ತಾ ಇದ್ದಾನೆ, ಇಂಥದ್ದು ಕಾಣ್ತಾ ಇದ್ದಾನೆ ಗೊತ್ತಾಗುತ್ತೆ ನಮಗೆ. ಅಸಂಪ್ರಜ್ಞಾತ, ಅಸಂಪ್ರಜ್ಞಾತನ ಗೊತ್ತಾಗೋದಿಲ್ಲ ಅದು ಅಂತ. ಸವಿಕಲ್ಪ ನಿರ್ವಿಕಲ್ಪ ಅಂತಲೂ ಹೇಳ್ತಾರೆ. ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ, ಸಗುಣ ಸಾಕಾರ ಸಮಾಧಿ, ನಿರ್ಗುಣ ನಿರಾಕಾರ ಸಮಾಧಿ. ಅದೇ ಸಂಪ್ರಜ್ಞಾತ ಮತ್ತು ಅಸಂಪ್ರಜ್ಞಾತ. ಅಂದ್ರೆ ನೀವು ಅಂತರ್ಮುಖರಾಗ್ತೀರಿ, ನೀವು ಅಷ್ಟಾಂಗ ಯೋಗದ ಮೂಲಕವೋ ಅಥವಾ ಯಾವುದೇ ಭಾವದ ಮೂಲಕವೋ ಹೊರ ಜಗತ್ತನ್ನು ಮರೆತು ಒಳ ಜಗತ್ತಲ್ಲಿ ಮಾರ್ಗದಲ್ಲಿ ಪ್ರಯಾಣ ಮಾಡಿದಾಗ ನಿಮ್ಗೆ ಏನೇನೋ ಗೋಚರಿಸುತ್ತೆ. ಅದೆಲ್ಲ ಜ್ಞಾನ. ಗೋಚರಿಸುತ್ತೆ ಅಂದ್ರೆ ಜ್ಞಾನ, ಏನೇನೋ ನಿಮಗೆ ತಿಳಿಯುತ್ತೆ, ಏನೇನೋ ಗೋಚರಿಸುತ್ತೆ. ನಮಗೆ ಆನಂದ ಆಗ್ತಾ ಹೋಗುತ್ತೆ. ನಮಗೆ ಮುಂದೆ ಹೋದಾಗ ಜಾಸ್ತಿ ಆನಂದ ಆಗ್ತಾ ಹೋಗುತ್ತೆ. 2 ಒಟ್ಟೊಟ್ಟಿಗೆ ಆಗ್ತಾ ಹೋಗುತ್ತೆ, ಜ್ಞಾನ ಮತ್ತು ಆನಂದಗಳು.
ಈ ಜ್ಞಾನಾನಂದಗಳ ಒಳಗಿನ ಅನುಭೂತಿಗೆ ಸಮಾಧಿ ಅಂತ ಹೆಸರು. ಹೊರಗಿನದು ಮರೆತು ಒಳಗೆ ಸಿಗೋದಕ್ಕೆ ಸಮಾಧಿ ಅಂತ ಹೆಸರು. ಈ ಸಮಾಧಿಯಲ್ಲಿ ಯಾವುದೋ ಒಂದು ಹಂತದಲ್ಲಿ ನಮ್ಗೆ ಗೊತ್ತಾಗುತ್ತೆ ಅಂತ, ನನಗೆ ರಾಮನ ದರ್ಶನ ಆಗ್ತಾ ಇದೆ, ನಾನು ರಾಮನನ್ನು ನೋಡ್ತಾ ಇದ್ದೇನೆ, ನಾನು ಆನಂದದಲ್ಲಿದ್ದೇನೆ ಅಂತ ಗೊತ್ತಾಗತ್ತೆ ನಮಗೆ ಅಂತ. ಇದು ಸಂಪ್ರಜ್ಞಾತ ಇದು ಅಂತ. ಆದರೆ ಆ ಕೊಟ್ಟ ಕೊನೆಗೆ ತುಟ್ಟ ತುದಿಗೆ ಹೋದಾಗ ಆ ಕೊಟ್ಟ ಕೊನೆದಿದೆಯಲ್ಲ, ಅಲ್ಲಿ ಏನು ಗೊತ್ತಾಗೋದಿಲ್ಲ ಅಂತ. ಯಾಕೆ ಗೊತ್ತಾಗೋದಿಲ್ಲ ಅಂದರೆ, ಈ ನೋಡೋನಿದಾನಲ್ಲ, ನಾನು ಇದನ್ನು ನೋಡುತ್ತಿದ್ದೇನೆ, ನಾನು ರಾಮನನ್ನು ನೋಡುತ್ತಿದ್ದೇನೆ. ತ್ರಿಪುಟಿ ಅಂತ ಹೆಸರು ಅದಕ್ಕೆ. ನಾನು ಒಂದಿದೆ ಅಲ್ಲಿ, ರಾಮನನ್ನು ಇನ್ನೊಂದಿದೆ, ಎರಡಾಯ್ತು. ನೋಡುತ್ತಿದ್ದೇನೆ, ನೋಡುವಿಕೆ ಇದೆ ಅಲ್ಲಿ. ಈ ತ್ರಿಪುಟಿ ಅದು ಅದ್ವೈತ ಅಲ್ಲ, ಅದು ಪೂರ್ತಿ ಅದ್ವೈತ ಅಲ್ಲ, ಅದು ಮೂರಿದೆ ಅಲ್ಲಿ ಅಂತ. ನಾನು ಅವನನ್ನು ನೋಡುತ್ತಿದ್ದೇನೆ, ನಾನು ಆನಂದವನ್ನು ಅನುಭವಿಸುತ್ತಿದ್ದೇನೆ. 3 ಪದ ಇದೆ ನೋಡಿ, ನಾನು ಆನಂದವನ್ನು ಅನುಭವಿಸುತ್ತಿದ್ದೇನೆ. ಅದು ಪರಮಪದ ಅಲ್ಲ, 3 ಪದ ಇದೆಯಲ್ಲ ಅಲ್ಲಿ. 3 ಪದ ಇದ್ದಾಗ ಅದು ತ್ರಿಪದ, ಅದು ಪರಮಪದ ಅಲ್ಲದು, ಅದು ಏಕ ಅಲ್ಲದು, ಅದು ಅದ್ವಿತೀಯ ಅಲ್ಲದು, ಏಕಮೇವ ಅದ್ವಿತೀಯ ಅಲ್ಲದು, ಅದಕ್ಕಿಂತ ಹಿಂದೆ ಅದು, ಅದಕ್ಕಿಂತ ಮೊದಲು ಅದು ಅಂತ. ಹಾಗಾಗಿ ಇದು ಅದು ಅಂತ. ಆನಂದಮಯ ಕೋಶ ಅಂದರೆ ಅಲ್ಲಿ ಅಷ್ಟಿದೆ ಅಂತ. ಎಷ್ಟಿದೆ ಅಂದರೆ ನಾನು ಆನಂದವನ್ನು ಅನುಭವಿಸ್ತಾ ಇದ್ದೇನೆ ಅಂತ. ಅದನ್ನೇ ಯೋಗಶಾಸ್ತ್ರ ಹೇಳುವಾಗ ಅದಕ್ಕೆ ವಿತರ್ಕ ಸಮಾಧಿ, ವಿಚಾರ ಸಮಾಧಿ, ಸಾನಂದ ಸಮಾಧಿ, ಅಸ್ಮಿತಾ ಸಮಾಧಿ ಅಂತೆಲ್ಲ ಹೇಳಿದೆ ಅದನ್ನು. ಅಂದರೆ ಅದರಲ್ಲಿ ಈಗ ಸಾನಂದ ಸಮಾಧಿ ಅಂತ ಹೇಳುತ್ತೆ ಅಂತ. ಅಸ್ಮಿತಾ ಸಮಾಧಿ ಅಂದರೆ ಅಸ್ಮಿ ಅಂತ ಆ ಭಾಸ ಇದೆ ಅಂತ, ನಾವಿದ್ದೇನೆ ಗೊತ್ತಾಗ್ತಾ ಇರುತ್ತೆ ಅಂತ, ನಾನು ಉಳ್ಕೊಂಡಿರ್ತೇನೆ ಇನ್ನು ಅಂತ. ನಾನು ಇದೇನಂದು ಗೊತ್ತಾಗ್ತಾ ಇದ್ರೆ ಇನ್ನು ಪೂರ್ತಿ ಆಗಿಲ್ಲ ಅಂತ ಅರ್ಥ. ಅಂದರೆ ನಾನು ಹೋಗ್ಬೇಕು ಅಂತಂದ್ರೆ, ನಾನು ಸಾಯಬೇಕು ಅದು ಅರ್ಥ ಆಯ್ತು. ನಾನು ಹೋದೇನು, ನಾನು ಹೋಗಿಲ್ಲ ಪೂರ್ತಿ ಅಂತ, ಇದೇನನ್ನೋದು ಭಾಸ ಆಗ್ತಾ ಇದೆ ಅಂತ. ಅದು ಅಸ್ಮಿತಾ ಸಮಾಧಿ. ಇದು ಸಾನಂದ ಸಮಾಧಿ ಅಂದರೆ ಆನಂದ ಗೊತ್ತಾಗತ್ತೆ ಅಂತ, ಆ ಖುಷಿ ಗೊತ್ತಾಗತ್ತೆ ಅಂತ. ಖುಷಿ ಅನ್ನೋದು ತುಂಬ ಸ್ಥೂಲವಾದ ಶಬ್ದ, ಅದರ ಮುಂದೆ ಆನಂದ ಗೊತ್ತಾಗತ್ತೆ ಅಂತ. ಅದು ಯಾಕೆ ಗೊತ್ತಾಗತ್ತೆ ಅಂದರೆ, ಈ ಪ್ರಕೃತಿ ಒಂದು ಉಳ್ಕೊಂಡಿದೆ ಇನ್ನೂ ಕೂಡ. ಮೂಲ ಪ್ರಕೃತಿ ಅಂತ ಹೇಳಿದ್ವಲ್ಲ ನಾವು. ಮೂಲ ಪ್ರಕೃತಿಯದ್ದೇ 24 ಹೆಜ್ಜೆಗಳು. ಈ ಪಂಚಭೂತಾತ್ಮಕ ಪ್ರಪಂಚದವರೆಗೆ 24 ಹೆಜ್ಜೆಗಳು. ಆ 24 ಹೆಜ್ಜೆಯಲ್ಲಿ ಮೊದಲನೇ ಹೆಜ್ಜೆ ಹೋಗಿ ನಿಂತಿದ್ದೆ ನಾವು. ಅದೇ ಆನಂದಮಯ ಕೋಶ ಅಂದರೆ ಮೊದಲ ಹೆಜ್ಜೆ ಅದು. ಅಲ್ಲಿ ಪ್ರಕೃತಿ ಇದೆ. ಈ ಪ್ರಕೃತಿ ಪ್ರತ್ಯೇಕ ಇದೆಯಲ್ಲ, ಹಾಗಂತ ಅದ್ರಲ್ಲಿ ಒಂದು ಅಲೆ ಕೂಡ ಇಲ್ಲ ಪ್ರಕೃತಿಯಲ್ಲಿ. ಆ ಪ್ರಕೃತಿ ಮೂಲ ರೂಪದಲ್ಲಿದೆ, ಅದು ಉಪಸಂಹೃತವಾಗಿದೆ. ಅದು ಸೃಷ್ಟಿಯ ಒಂದು ಹೆಜ್ಜೆ ಕೂಡ ತಗೊಂಡಿಲ್ಲ ಅದು. ಅಂದರೆ ಮೊದಲ ಅವಸ್ಥೆ ಅದು ಅಂತ. ಆದರೆ ಪ್ರಕೃತಿ ಒಂದು ಪ್ರತ್ಯೇಕವಾಗಿ ಇದೆಯಲ್ಲ, ಅದು ಇದ್ದಿದ್ದಕ್ಕೆ ಪ್ರತ್ಯೇಕವಾಗಿ ಇದ್ದಿದ್ದಕ್ಕೆ ಅದು ಬೇರೆ ಪರಿಣಾಮ ಏನು ಅಂದರೆ, ಇಷ್ಟು ಮಾಡುತ್ತೆ ಅದು ಅಂತ. ನಮಗೂ ದೇವರಿಗೂ ಮಧ್ಯೆ ಅತಿ ಸೂಕ್ಷ್ಮವಾದ ಒಂದು ಪರದೆನಿಟ್ಟಿರುತ್ತೆ ಅದು ಅಂತ. ಆ ಪರದೆಯ ಪರಿಣಾಮ ಏನು ಅಂದರೆ, ನಾನು ಅವನನ್ನು ನೋಡ್ತಾ ಇದ್ದೇನೆ, ನಾನು ಆನಂದವನ್ನು ಅನುಭವಿಸ್ತಾ ಇದ್ದೇನೆ ಅಂತ. ಇನ್ನು ಮುಂದಕ್ಕೆ ಹೋದಾಗ ಕರಗೋಗುತ್ತೆ ಅದು. ಕರಗೋದಾಗ ಅಲ್ಲಿ ಅಂದರೆ ಏನಾಯ್ತು ಅಂತ ಇಲ್ಲ ಅಂತ. ಏನಾಯ್ತು ಅಂತ ಯಾಕೆ ಇಲ್ಲ ಅಂದರೆ, ಅದನ್ನ ಹೇಳೋಕ್ಕೆ ಪ್ರಕೃತಿಯೇ ಇಲ್ಲ ಅಂತ. ಪ್ರಕೃತಿ ಹೋಗಿ ಪುರುಷನಲ್ಲಿ ಕರಗಿದೆ ಅಂತ, ಪ್ರಕೃತಿ ಪುರುಷನಲ್ಲಿ ಒಂದಾಗಿದೆ ಅಂತ. ಆಗ ಆ ಮೊದಲ ಬಿಂದುಗೆ ಹೋಗ್ಬಿಡ್ತದೆ, ತ್ರಿಕೋಣ ಇಲ್ಲ ಅಲ್ಲಿ ಅಂತ. ಅದೇ ತ್ರಿಕೋಣ ಅಂತ ಹೇಳಿದ್ವಲ್ಲ, 1 3 ಮೇಲೊಂದು ಬಿಂದು, ಕೆಳಗೆ 2 ಬಿಂದು, ಅದಿದ್ದಾಗಲೇ ಅದಾಗೋದು ಆ ಥರ ಅಂತ. ನಾನು ಅವನನ್ನ ಅನುಭವಿಸ್ತಾ ಇದ್ದೇನೆ. ಈಗ 3 ಬಿಂದು ಅನ್ನುವಾಗ ಈ ಒಂದು ಬಿಂದು, ಆ ಒಂದು ಬಿಂದು, ಮತ್ತೊಂದು ಬಿಂದು ಇದೆಯಲ್ಲ, 3 ಕೂಡ ಇದೆ ಅಂತ. ನಾನು ಅವನನ್ನು ಅನುಭವಿಸ್ತಾ ಇದ್ದೇನೆ ಅಂತ. ದ್ರಷ್ಟ, ದೃಶ್ಯ ಮತ್ತು ದರ್ಶನ ಅಂತ. ದ್ರಷ್ಟೃ ದೃಶ್ಯ ದರ್ಶನ ಭೇದ ಅಂತ ಹೇಳ್ತಾರೆ ತ್ರಿಪುಟಿ ಅಂತ. ಹಾಗಾಗಿ ಅಷ್ಟು ಮಾಡುತ್ತೆ ಅದು. ಒಂದು ಪ್ರತ್ಯೇಕ ಉಳ್ಕೊಂಡ್ರೆ ಮೂಲ ಪ್ರಕೃತಿ ಮಾಯೆ ಅಷ್ಟು ಮಾಡಿಸುತ್ತೆ ಅದು ಅಂತ. ಅದು ಹೋಗಿ ಪುರುಷನಲ್ಲಿ ಲೀನವಾದಾಗ ಏನಿಲ್ಲ, ನಿಶ್ಶಬ್ದ ಅಷ್ಟೇ. ಮೌನವುದು ಮಣ್ಣು ಕರಗಿ. ಈ ಕಿರಿಕೊಡ, ಆ ಕಿರಿಕೊಡದ ನೀರು ನಾನು ನಾನೆನ್ನುತ್ತೆ ಅಂತದ್ದು ವಿಜೃಂಭಿಸುತ್ತೆ ಅಂತದ್ದು. ನಾನು ಅಂತ ಹೇಳ್ತಾ ಇರುತ್ತೆ, ತುಳುಕಿ ಶಬ್ದ ಮಾಡ್ತಿರುತ್ತೆ. ಅದು ತಗೊಂಡೋಗೋದನ್ನ ಸಮುದ್ರಕ್ಕೆ ಹಾಕ್ಬಿಡಿ. ಅದನ್ನ ಹಾಕಿದ ಮೇಲೆ ಅದು ಮಣ್ಣು ಕರಗಿದ ಮೇಲೆ ನಾನು ಇಲ್ಲ, ನೀನು ಇಲ್ಲ, ಏನೂ ಇಲ್ಲ, ಮೌನ ಅಷ್ಟೆ, ನಿಶ್ಶಬ್ದ. ಯಾಕೆ ನಿಶ್ಶಬ್ದ ಅಂದರೆ, ಮೊದಲು ಯಾಕೆ ಶಬ್ದ ಇತ್ತು ಅಂದರೆ, ಅದು ಚಿಲ್ಲರೆ ಆಗಿತ್ತು. ಚಿಲ್ಲರೆ ಜನ, ಸಣ್ಣ ಜನ, ಈ ಸಣ್ಣ ಜನ ಜಾಸ್ತಿ ಶಬ್ದ ಮಾಡ್ತಿರ್ತಾರೆ ಯಾವಾಗಲೂ. ಕಿರಿಕೊಡ ಅಂತ ಅದು ಯಾವಾಗ ಸಮುದ್ರದಲ್ಲಿ ಒಂದಾಗ ಸಮುದ್ರವೇ ಆಗೋಯ್ತು, ಶಬ್ದವೇ ಇಲ್ಲ. ಮೌನವುದು ಮಣ್ಣು ಕರಗಿ. ಆ ಮಧ್ಯೆ ಆ ಮಣ್ಣು ಇರೋವರೆಗೂ ಶಬ್ದ ಇದೆ ಅಂತ. ಕೊನೆ ಪಕ್ಷ ಅದು ಆ ಇಂಗುವಾಗ ಚುಯಿ ಅಂತ ಶಬ್ದ ಮಾಡುತ್ತೆ ಅದು. ಆ ಮಣ್ಣು ನೀರಲ್ಲಿ ಕರಗುವ, ನೀರು ಮಣ್ಣೊಳಗೆ ಸೇರುವಾಗ ಅಷ್ಟರ ಶಬ್ದ ಮಾಡುತ್ತೆ ಅದು.
ಅದು ಆ ಕರಗೋಯ್ತು ಅಂದ್ರೆ ಶಬ್ದನೇ ಇಲ್ಲ ಅಂತ. ಹಾಗಾಗಿ ಅಲ್ಲಿ ಹೇಳುವವರು ಯಾರೂ ಇಲ್ಲ, ಏನಾಯ್ತು ಅಂತ ಈ ಕಡೆ ಬಂದು ಹೇಳೋರು ಯಾರೂ ಇಲ್ಲ. ಜೀವ ಪ್ರತ್ಯೇಕ ಇಲ್ಲ, ಮನಸ್ಸು ಅನ್ನೋದಿಲ್ಲ. ಮನಸ್ಸು ಬುದ್ಧಿ ಅನ್ನೋದು ಪ್ರತ್ಯೇಕ ಬೇಕಾಗತ್ತೆ. ಅದನ್ನು ನೋಟ್ ಮಾಡಿ ಈ ಕಡೆ ಬಂದು ಹೀಗಾಯ್ತು ಅಂತ ಹೇಳೋದಕ್ಕೆ ಆ ಸೆಕ್ರೆಟರಿಗಳು ಬೇಕಾಗ್ತಾರೆ. ಮನಸ್ಸು, ಬುದ್ಧಿ, ಅಹಂಕಾರ ಅನ್ನೋ ಸೆಕ್ರೆಟರಿಗಳು ಬೇಕಾಗ್ತಾರೆ. ಅಲ್ಲವರಿಲ್ಲ. ಆ ರೂಮಿಗೆ ಅವ್ರಿಗೆ ಪ್ರವೇಶ ಇಲ್ಲ. ಆ ಕೊನೆಯದಿದೆಯಲ್ಲ ಅಲ್ಲಿ ಹೋಗಿ ಸೂಪರ್ ಬಾಸನ್ನು ಭೇಟಿ ಮಾಡಿ ಹೊತ್ತಿದೆಯಲ್ಲ ಅಲ್ಲಿ ಹೋಗಿ, ಅಲ್ಲಿ ಇವ್ರು ಯಾರೂ ಇಲ್ಲ. ಇವ್ರಿಲ್ಲದೆ ಇದ್ರೆ ನೋಟ್ ಮಾಡೋರೇ ಇಲ್ಲ, ಹೊರಗಡೆ ಬಂದು ಪ್ರಕಟ ಮಾಡೋರು ಇಲ್ಲ ಅಂತ. ಹಾಗಾಗಿ ಅಲ್ಲಿಗೆ ಹೋಗಿ ಬಂದವರು ಅದರ ಬಗ್ಗೆ ಕೇಳಿದಾಗ ಏನು ಹೇಳ್ತಾರೆ ಅಂದ್ರೆ ಅದು ಅನಿರ್ವಚನೀಯ ಅಂತ ಹೇಳ್ತಾರೆ ಅಷ್ಟೇ. ಅದು ತುಂಬಾ ಚೆನ್ನಾಗಿತ್ತು ಅಂತಷ್ಟು ಹೇಳ್ತಾರೆ, ಅಂದ್ರೆ ಹಿತಾನುಭವ ಅಂತ ಅದು. ಆದ್ರೆ ಏನು ಅಂದ್ರೆ ಅನಿರ್ವಚನೀಯ ಅಂತ, ಅದನ್ನ ನಿರ್ವಚನೆ ಮಾಡೋಕ್ಕಾಗೋದಿಲ್ಲ, ವ್ಯಾಖ್ಯಾನ ಮಾಡೋಕ್ಕಾಗೋದಿಲ್ಲ ಅಂತ, ಹೀಗೆ ನಿರೂಪಿಸೋಕ್ಕಾಗೋದಿಲ್ಲ ಅಂತ. ಯಾಕೆಂದ್ರೆ ನಿರೂಪಣೆ ಮಾಡೋ ಅಂತ ಪ್ರಕೃತಿಯ ಯಾವ ವಿಕಾರಗಳು ಇಲ್ಲ, ಅಂದ್ರೆ ಪ್ರಕೃತಿಯ ಯಾವ ಹಂತಗಳು, ಯಾವ ವಿಕಾಸಗಳು ಕೂಡ ಇಲ್ಲ. ಪ್ರಕೃತಿ ಕರಗಿ ಹೋಗಿದೆ ಅಂತ, ಸೆಕ್ರೆಟರಿ ಇಲ್ಲ ಅಂತ. ಯಾಕೆಂದ್ರೆ ಸೀಕ್ರೆಟ್ ಅದು ಅಂತ. ಸೆಕ್ರೆಟರಿ ಅನ್ಬೇಕಾದ್ರೆ ಪೂರ್ತಿ ಸೀಕ್ರೆಟ್ ಆಗಿರೋದ್ರಿಂದ ಇಲ್ಲ ಅದಂತ. ಹಾಗಾಗಿ ಜೀವ ಹೇಳಬೇಕು ಬಂದು ಅಂದ್ರೆ ದೇವನಲ್ಲಿ ಕರಿಗೆ ಒಂದಾಗಿದೆ, ಅದು ದೇವನಾಗಿ ನಿಂತುಬಿಟ್ಟಿದೆ ಅದು ಜೀವ. ಅದು ಬೇಕು ಅಂತ ಅನ್ಸತ್ತಷ್ಟೇ. ಈ ಕಡೆ ಬಂದ್ಮೇಲೂ ಕೂಡ ಅದು ಅದ್ಭುತ ಅನ್ಸತ್ತೆ, ಅಂದ್ರೆ ಅದು ಅಷ್ಟು ಶ್ರೇಷ್ಠ ಅದೆಲ್ಲ ಅನ್ಸತ್ತೆ, ಆದ್ರೆ ವಿವರಣೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಎಷ್ಟು ಎಲ್ಲ ಪುರಾಣ, ಶಾಸ್ತ್ರ, ವೇದ, ಅಸಂಖ್ಯಾತ ಅನುಭಾವಿಗಳು ಅವ್ರು ಯಾರು ಅದನ್ನು ಹೀಗೆ ಅಂತ ವರ್ಣನೆ ಮಾಡಿಲ್ಲ ಅಂತ. ಅದು ನೇತಿ ನೇತಿ ಅಂತ ಶ್ರುತಿ ಹೇಳ್ತಲ್ಲ, ಆ ಸ್ಥಿತಿಯನ್ನು ಶ್ರುತಿ ವರ್ಣನೆ ಮಾಡಬೇಕಾದ್ರೆ ಅಥವಾ ಪರಬ್ರಹ್ಮವನ್ನು ಹೇಳಬೇಕಾದ್ರೆ ಅದು ಹೇಳೋ ರೀತಿ ಏನು ಅಂದ್ರೆ ಇದು ಯಾವುದೂ ಅಲ್ಲ ಅಂತಷ್ಟೇ. ನೇತಿ ಅಂದ್ರೆ ಅದು ಅಂತ, ನೇತಿ ನೇತಿ ಅಂತ ನೀವು ಕಾಣ್ತಾ ಇದ್ದಾರೆ, ಇದು ಯಾವುದೂ ಅಲ್ಲ ಅಂತ, ಇದೆಲ್ಲಕ್ಕಿಂತ ಬೇರೆ ಅದು ಅಂತ ಅಷ್ಟೇ ಗೊತ್ತಾಗೋದು. ಏನು ಅಂದ್ರೆ ಹೇಳೋಕೆ ಇವು ಯಾರು ಇಲ್ಲ ಅಲ್ಲಿ, ಸಾಕ್ಷಿಗಳಿಲ್ಲ ಅದಕ್ಕೆ, ಹೇಳೋಕೆ ಸಾಧ್ಯ ಇಲ್ಲ. ಮತ್ತು ಅದನ್ನೇ ಕೇಳಿಲ್ಲ ಇಲ್ಲಿಂದ ಕೇಳಿ ಅದನ್ನು ಹೇಳ್ಬೋದಿತ್ತಲ್ಲ ಅದನ್ನ ಅಂತ, ಅಗತ್ಯ ಇಲ್ಲ ಅಂತ. ಅದು ಹೇಗೆ ಅಂದ್ರೆ ಅಲ್ಲಿವರೆಗೆ ಹೋದ ಮೇಲೆ ಮುಂದಿನದಕ್ಕೆ ಪ್ರಯತ್ನ ಅಂತಿಲ್ಲ. ಯೋಗಶಾಸ್ತ್ರ ಕೂಡ ಏನು ಹೇಳುತ್ತೆ ಅಂದ್ರೆ ಅಲ್ಲಿಗೆ ಹೋದ್ಮೇಲೆ ಪ್ರಯತ್ನ ಬಿಡು ಅಂತ. ಈ ಸಂಪ್ರಜ್ಞಾತ ಸಮಾಧಿಯವರೆಗೆ ಪ್ರಯತ್ನ ಮಾಡು ಅಂತಿರೋದು. ಅದು ಸಂಪ್ರಜ್ಞಾತ ಸಮಾಧಿ ಕೊನೆಗೆ ಆ ಬಾಗಿಲಿಗೆ ಹೋಗ್ಬಿಟ್ರೆ ಆಮೇಲೆ ಪ್ರಯತ್ನ ಬಿಡು, ನೀನು ಮಾಡಕ್ಕೇನಿಲ್ಲ, ಹೇಳ್ಕೊಡುತ್ತೆ ನಿನ್ನದು ಅಂತ. ಇನ್ನೂ ಒಂದು ಸ್ಟೆಪ್ ಹಿಂದೆ ಹೇಳಿದೆ ಅದನ್ನ, ಬುದ್ಧಿ ತತ್ವಕ್ಕೆ ಬಂದಾಗಲೇ ಮುಂದಿನದು ನಿರಾಯಾಸ ಅಂತ, ಅಪ್ರಯತ್ನ ಮುಂದಿನದು ಅಂತ. ಮೂಲ ಪ್ರಕೃತಿಗೆ ಬಂದಾಗ, ಆನಂದಮಯ ಕೋಶಕ್ಕೆ ಬಂದಾಗ ಅಂತೂ ಅಬ್ಸಲ್ಯೂಟ್ಲಿ ಇನ್ನೇನು ಇಲ್ಲ ಅಲ್ಲಿ ಅಂತ. ಹಾಗಾಗಿ ಪ್ರಯತ್ನ ಲಭ್ಯ ಅಲ್ಲ, ಅದು ಅಪ್ರಯತ್ನ ಲಭ್ಯ, ಅದು ಸಹಜ ಲಭ್ಯ ಅದು ಅಂತ. ಆ ಮೂಲ ವಸ್ತು ಇದೆಯಲ್ಲ ಅಲ್ಲಿ ಪ್ರಯತ್ನ ನಿಷಿದ್ಧ ಅಂತ, ಅದು ಮಾಡೋಕ್ಕೆ ಬರಲ್ಲ ಅಲ್ಲಿ ಅಂತ. ಮಾಡೋಕ್ಕೆ ಇವ್ರು ಯಾರು ಇಲ್ಲ, ಇವರೆಲ್ಲ ಕರಗುವುದೇ ಅದು ಅಂತ. ಆ 2, 3, 4ನವರೆಲ್ಲದೇ ಅಲ್ಲ, ನಮ್ಮ ಒಂದು ಪರಿವಾರವೋ ಅಥವಾ ನಮ್ಮ ಬಳಗೋ ಇರುತ್ತಲ್ಲ, ಆ ಬಳಗ ಎಲ್ಲ ಕರಗೋದೇ ಅದಕ್ಕೆ ಆ ಸ್ಥಿತಿ ಅಂತ. ಹಾಗಾಗಿ ಪ್ರಯತ್ನ ಏನ್ ಮಾಡ್ತೀರಿ, ಪ್ರಯತ್ನ ಯಾವ್ದ್ರ ಮೂಲಕ ಮಾಡ್ತೀರಿ, ಪ್ರಯತ್ನ ಅಂತ ಮಾಡಬೇಕಾದ್ರೆ ಏನೋ ಒಂದು ಬೇಕಲ್ಲ, ಅದು ಯಾವ್ದು ಇಲ್ವಲ್ಲ ಅಲ್ಲಿ ಅಂತ. ಹಾಗಾಗಿ ಅದ್ರ ಬಗ್ಗೆ ಹೇಳಿಲ್ಲ. ಭೃಗು ಮತ್ತೇನಾಯ್ತು ಅಂತ ಏನು ಹೇಳ್ಬೇಕಾಗಿಲ್ಲ ಅಂತ, ಅಲ್ಲಿ ಹೋದ್ಮೇಲೆ ಹೋದ ಅಂತ. ಬ್ರಹ್ಮೋಪದೇಶ ಅಂತ ಹೇಳ್ತಾರೆ ಗಾಯತ್ರಿಗೆ, ಗಾಯತ್ರಿ ಉಪದೇಶಕ್ಕೆ. ಇದನ್ನ ರಾಮಭದ್ರಾಚಾರ್ಯ ಹೇಳ್ತಾ ಇದ್ರು, ಇದನ್ನ ನಮ್ಮ ವಿದ್ಯಾಗುರುಗಳೆಲ್ಲ ಹೇಳ್ತಾ ಇದ್ರು. ಅದನ್ನ ತುಂಬಾ ಚೆನ್ನಾಗಿದೆ. ಅದು ಬ್ರಹ್ಮೋಪದೇಶ ಅಂತ ಹೇಳ್ತಾರೆ ಗಾಯತ್ರಿಗೆ. ಗಾಯತ್ರಿಗೆ ಬ್ರಹ್ಮ ಅಂತ ಹೆಸರು, ಗಾಯತ್ರಿ ಉಪದೇಶಕ್ಕೆ ಬ್ರಹ್ಮೋಪದೇಶ. ಗಾಯತ್ರಿಯಿಂದ ಬ್ರಹ್ಮ ಅಂತ ಕರೆದಿದ್ದಾರೆ. ಈಗ ಪ್ರಶ್ನೆ, ಬ್ರಹ್ಮ ಅಂದ್ರೆ ಆ ನಿರ್ಗುಣ ನಿರ್ವಿಕಾರ ಮೂಲ ರೂಪ ಇದೆಯಲ್ಲ, ಅದೇ ಗಾಯತ್ರಿ ಅಂತ ಅಲ್ಲ. ಗಾಯತ್ರಿಗೆ ಸಗುಣ ಸಾಕಾರ ರೂಪ. ಆದ್ರೆ ಅದು ಎಷ್ಟು ಎತ್ತರದಲ್ಲಿದೆ ಅಂದ್ರೆ ಆ ರೂಪ ನಿರೂಪದಲ್ಲಿದೆ ಅದು ಅಂತ. ಅಷ್ಟು ಎತ್ತರದಲ್ಲಿದೆ ಬುದ್ಧಿ ತತ್ವ, ಅದನ್ನು ದಾಟಿ ಅದ್ರ ಸುತ್ತಮುತ್ತ ಆ ಎತ್ತರದಲ್ಲಿದೆ ಅದು ಅಂತ. ಹಾಗಾಗಿ ಅದನ್ನು ನೀನು ಗಾಯತ್ರಿ ಉಪದೇಶನು ಬ್ರಹ್ಮೋಪದೇಶನು ಒಂದೇ, ವ್ಯತ್ಯಾಸ ಏನೂ ಇಲ್ಲ, ಅಲ್ಲೇ ಇದೆ ಅದು ಅಂತ. ಇದಾದ್ರೆ ಅದಾಯ್ತು ಅಂತಷ್ಟೇ ಅಂತ. ಈಗ ಮಠದ ಅಡ್ರೆಸ್ ಹೇಳ್ಬೇಕಾದ್ರೆ ಎಲ್ಲಿವರೆಗೆ ಹೇಳ್ತಾರೆ ಹೇಳಿ? ಮಠದ ಅಡ್ರೆಸ್ ಹೇಳ್ಬೇಕಾದ್ರೆ ಎಂಥದ್ದು, ನಂಬರ್ 2 JP ರಸ್ತೆ ನಾನು ಹೇಳ್ತಾರಲ್ಲ. ಮಠದ ಅಡ್ರೆಸ್ ಹೇಳ್ಬೇಕಾದ್ರೆ ನಿಜವಾಗಿ ರಸ್ತೆವರೆಗೆ ಹೇಳ್ಬಿಡ್ತಾರೆ, ಬೇಡ ಮನೆ ನಂಬರ್ ಹೇಳ್ಬೋದು, ಮನೆ ಅಂತಾರೆ ಮನೆ ನಂಬರ್ ಹೇಳ್ಬೋದು. ಆಮೇಲೆ ಅಲ್ಲಿಂದ ಮುಂದೆ ದಾರಿ ಹೇಳ್ತಾರ, ಅಂದ್ರೆ ಈಗ ಮೆಟ್ಲು ಎಷ್ಟಿದೆ, ಮೆಟ್ಲು ಹತ್ತಬೇಕು, ಆಮೇಲೆ ಇಲ್ಲಿ ಅಲ್ಲಿಂದ ಈಗ ಹೀಗೆ ಒಳಗಡೆ ಬರಬೇಕು, ಬಾಗಿಲಿದೆ, ಬಾಗಿಲು ಅದು ಹೇಳ್ತಾರೆ. ಯಾರು ಒಬ್ಬರ ಪ್ರಪಂಚದಲ್ಲಿ ಅಡ್ರೆಸ್ ಹೇಳಿದ್ರು ಆ ಥರ ಹೇಳಿದ ದಾಖಲೆ ಇದೆಯಾ ಎಲ್ಲಿಯಾದರೂ? ಅದ್ಯಾಕೆ ಮುಂದಕ್ಕೆ ಹೋಗ್ಬೇಕಲ್ಲ. ಈಗ ನಾವು ಮನೆ ಬಾಗಿಲಿಗೆ ನಿಂತು ಬಿಟ್ರೆ ಸಾಕ,
ಅಥವಾ ಮಠದ ಬಾಗಿಲಿಗೆ ಅಲ್ಲಿ ಕೆಳಗಡೆ ರಸ್ತೆ ನಿಂತ್ಬಿಟ್ಟೆ ಸಾಕ? ಅಲ್ಲಿಂದ ಮುಂದಕ್ಕೆ ಮೆಟ್ಲು ಹತ್ತಿ ಮೇಲೆ ಬರ್ಬೇಕಲ್ವಾ, ಇಲ್ಲಿವರೆಗೆ ಬರ್ಬೇಕಲ್ವಾ? ಅದನ್ನ ಯಾಕೆ ಹೇಳೋದಿಲ್ಲ ಹೇಳಿ? ಯಾಕೆ ಹೇಳೋದಿಲ್ಲ? ಅಗತ್ಯ ಇಲ್ಲ ಅಂತ. ಅಲ್ಲಿ ಹೋದ್ಮೇಲೆ ತಾನೇ ಹೋಗ್ತಾನೆ ಮುಂದೆ ಅಂತ, ಅಷ್ಟೇ ಹೇಳ್ಬೇಕಾಗಿರೋದು ಅಂತ. ಅಲ್ಲಿಂದ ಮುಂದೆ ತಾನೇ ಆಗುತ್ತೆ ಅದು ಅಂತ, ನನ್ನಷ್ಟಕ್ಕೆ ಆಗುವಂಥದ್ದು. ಇಲ್ಲೂ ಕೂಡ ಅಷ್ಟೇ ಅಂತ. ಅಲ್ಲಿ ಹೋದ್ಮೇಲೆ ಮೌನ, ನಿಶ್ಶಬ್ದ, ಅದ್ರ ಬಗ್ಗೆ ಮತ್ತೆ ವ್ಯಾಖ್ಯಾನವೂ ಇಲ್ಲ. ಅದು ಆಗತ್ತೆ ಬಿಡೋದು ಅಲ್ಲಿ ಮುಂದೆ ನಾವು ಹೇಳಬೇಕಾದಿಲ್ಲ. ಯಾಕೆಂದ್ರೆ ಅದೆಲ್ಲ ಯಥೋ ವಾಚೋ ನಿವರ್ತಂತೆ, ಮಾತು ಮುಟ್ಟೋದಿಲ್ಲ ಅದನ್ನ, ಮನಸ್ಸು ಮುಟ್ಟೋದಿಲ್ಲ ಅದನ್ನ. ಅಪ್ರಾಪ್ಯ ಮನಸ್ಸಾ ಸಹ ಇಲ್ಲ. ಈ ತೈತ್ರಿಯ ಉಪನಿಷತ್ತಲ್ಲೇ ಇದೆ ಅದು. ಅಷ್ಟು ಚೆನ್ನಾಗಿದೆ ಆ ವಾಕ್ಯ. ಅದು ಯಾವುದಪ್ಪ ಆ ಮೊದಲ ತತ್ವ ಅಂದ್ರೆ ಯಥೋ ವಾಚೋ ನಿವರ್ತಂತೆ, ಅಪ್ರಾಪ್ಯ ಮನಸ್ಸಾ ಸಹ, ತಲುಪಲಾರದೆ ಮಾತು ಮನಸ್ಸುಗಳು ಹಿಂದೆ ಬರ್ತವೆ, ಅಲ್ಲಿವರೆಗೆ ಹೋಗಿ ತಲುಪಲಾರದೆ ಹಿಂದಕ್ಕೆ ಬರ್ತವೆ ಅಂತ. ಮಾತಿಂದ ವರ್ಣನೆ ಮಾಡೋಕ್ಕಾಗೋದಿಲ್ಲ ಅದನ್ನ, ಮನಸ್ಸಿಂದ ಭಾವಿಸಕ್ಕಾಗೋದಿಲ್ಲ ಅದನ್ನ. ಅದ್ರ ವ್ಯಾಖ್ಯಾನ ಅದೇ, ಭಾವಕ್ಕೆ ಮೀರಿದ್ದು ಅಂತ, ಮಾತಿಗೆ ಮೀರಿದ್ದದು ಅಂತ. ಹಾಗಾಗಿ ಶ್ರುತಿ ಅದ್ರ ಬಗ್ಗೆ ಏನು ವ್ಯಾಖ್ಯಾನ ಮಾಡಕ್ ಹೋಗಿಲ್ಲ ಅಂತ. ಆನಂದಮಯ ಕೋಶ ಹೇಳಿದ ಮೇಲೆ ನಿಲ್ಲಿಸ್ಬಿಡ್ತು. ಆನಂದೇನ ಜಾತಾನಿ ಜೀವಂತಿ, ಆನಂದಾಧ್ಯವ ಖಲ್ವಿಮಾನಿ ಭೂತಾನಿ ಜಾಯಂತೆ, ಆನಂದೇನ ಜಾತಾನಿ ಜೀವಂತಿ, ಆನಂದಂ ಪ್ರಯಂತಿ ವಿಸಂವಿಶಂತಿ. ಅಷ್ಟು ತೆಳುವಾದ ಒಂದು ಪರದೆ ಆ ಮೂಲ ಪ್ರಕೃತಿ ಎಂಬಂಥದ್ದು. ಅದು ತಾನಿಷ್ಟಕ್ಕೆ ತಾನೇ ಕರಗಿ ಹೋಗುತ್ತೆ. ಯಾಕೆಂದ್ರೆ ಪುರುಷನಲ್ಲೇ ಉದ್ಭವಿಸಿ ಬಂದಿರೋದು ಆ ಪ್ರಕೃತಿ. ಅದು ಪುರುಷನೇ ಅವನದೇ ಇನ್ನೊಂದು ರೂಪ ಅಂತ ಅನ್ಬೋದು. ಪುರುಷನೇ ಎರಡಾಗ್ತಾನೆ, ಪುರುಷ ಪ್ರಕೃತಿ ಅಂತ. ಅಲ್ಲಿ ಹೋಗ್ತಿರೋ ಹಾಗೇನೆ ಅದು ಹೋಗಿ ಸೇರ್ಕೊಂಡ್ಬಿಡುತ್ತೆ ಅವನಲ್ಲಿ ಅಂತ, ಒಂದಾಗ್ಬಿಡುತ್ತೆ ಅಂತ. ಹಾಗೆ ಅಲ್ಲಿಂದ ಹಿಂದಕ್ಕೆ ಬಂದಾಗ ಇನ್ನೂ ಒಂದು ಸ್ಟೆಪ್ ಕೆಳಗಿದೆ ನಮ್ಮ ವಾಸನೆಗಳೆಲ್ಲ. ಎಲ್ಲಿದೆ? ವಿಜ್ಞಾನಮಯ ಕೋಶದಲ್ಲಿದೆ, ಬುದ್ಧಿ ತತ್ವದಲ್ಲಿದೆ. ನಮ್ಮ ಹುಟ್ಟು, ಬದುಕು, ಸುಖ ದುಃಖಕ್ಕೆ ಕಾರಣ ಆಗಿರ್ತಕ್ಕಂಥ ಎಲ್ಲ ಕರ್ಮಗಳು ವಾಸನಾ ರೂಪವಾಗಿ, ಒಂದು ಪರಿಮಳವಾಗಿ, ಜಸ್ಟ್ ಒಂದು ಫ್ರಾಗ್ರೆನ್ಸ್ ಅಂತ ಆ ರೂಪದಲ್ಲಿ ಉಳ್ಕೊಂಡಿದ್ದಾವೆ ಅಲ್ಲಿ, ಇಲ್ಲಿಯ ವಿಜ್ಞಾನಮಯ ಕೋಶದಲ್ಲಿ. ಇದನ್ನು ತಗೊಂಡು ಹಿಂದೆ ಹೋಗಲ್ಲಿ ಆ ಮೂಲ ಸ್ವರೂಪಕ್ಕೂ ಲೀನವಾದಾಗ ಇದೆಲ್ಲ ಹೋಯ್ತು ಅಂತ ಅಲ್ಲಿ. ಇದ್ಯಾವುದು ಉಳಿಯೋದಿಲ್ಲ ಅಂತ. ಉಳಿಯೋದು ಎಷ್ಟು ಅಂದ್ರೆ ಈ ದೇಹ ಬಂದಿದೆಯಲ್ಲ, ಇದಕ್ಕೆ ಬಾಕಿಯವ್ರದ್ದು ಎಷ್ಟು ಪ್ರಾರಬ್ಧ, ಈ ದೇಹ ಉಳ್ಕೊಂಡು ಅಷ್ಟು ಮಾತ್ರ ಉಳ್ಕೊಳ್ಳುತ್ತೆ ಅಷ್ಟೇ ಅಂತ. ಹೊಸ ಕರ್ಮವೂ ಬರೋದಿಲ್ಲ, ಹಳೆ ಕರ್ಮ ಉಳಿಯೋದಿಲ್ಲ. ಈಗ ದೇಹ ಧಾರಣೆಗೆ ಬೇಕಾಗುವಷ್ಟು ಅಷ್ಟು ಮಾತ್ರ ಉಳ್ಕೊಳ್ಳುತ್ತೆ. ಯಾಕೆಂದ್ರೆ ಸರ್ಕಲ್ ಕಂಪ್ಲೀಟ್ ಆಗಬೇಕು, ಉಳಿದಿರೋ ಕರ್ತವ್ಯಗಳು ಉಳಿದಿರ್ತವೆ, ಅದಷ್ಟಾಗಬೇಕು, ಅಷ್ಟಕ್ಕೆ ಬೇಕಾಗಷ್ಟು ಮಾತ್ರ ಉಳ್ಕೊಂಡಿರ್ತವೆ. ಹಾಗಾಗಿ ಅವನು ಅಲ್ಲಿಂದ ಹೊರಗೆ ಬಂದವನು, ಈ ಸ್ಥಿತಿಯಿಂದ ಹೊರಗೆ ಬಂದವನು, ಅವನು ಯಾವ ಕರ್ಮಪಾಶಕ್ಕೂ ಒಳಪಡೋದಿಲ್ಲ. ಅವನಿಗೆ ಯಾವ ದೋಷವೂ ಇಲ್ಲ, ಯಾವ ಪುಣ್ಯವೂ ಇಲ್ಲ ಅವನಿಗೆ. ಪುಣ್ಯ ಏನು ಅವನಿಗೆ ತಗೊಂಡು ಏನು ಮಾಡೋದು? ಪುಣ್ಯನವನು ಅಗತ್ಯವೂ ಇಲ್ಲ ಅಂತ. ಈಗ ರಾಷ್ಟ್ರದ ಚಕ್ರವರ್ತಿ ಆದಮೇಲೆ ಅದು ನಿಮ್ಮನೆ ಜಮೀನು ಇತ್ತಲ್ಲ ಇಲ್ಲಿ ಅಂತ, ಅದು ಅಗತ್ಯ ಇಲ್ಲ ಅವನಿಗೆ. ಅದು ತಗೊಂಡು ಏನು ಮಾಡೋದು ಅನ್ನೋದಂತ. 1-2 ಎಕರೆ 3 ಎಕರೆ ಜಮೀನು ಇತ್ತು ಅವನಿಗೆ ಅನ್ಕೊಳ್ಳಿ. ಅವನು ಅವನಿಗೇನಾಗಿದ್ದಾನೆ, ಇಡೀ ರಾಷ್ಟ್ರ ಅವನದಾಗಿದೆ, ಚಕ್ರವರ್ತಿ ಆಗಿದ್ದಾನೆ, ಅವನಿಗೆ ಪ್ರಭು ಆಗಿದ್ದಾನೆ ಅವನು. ಆಗ ಅದು ಬೇರೆ ನಂದು ಅಂತ ಹೇಳೋಕೆ ಅಗತ್ಯ ಇಲ್ಲ ಅಂತ, ಎಲ್ಲ ಒಂದೇ ಅಂತ. ಹಾಗಾಗಿ ಪುಣ್ಯವೂ ಬೇಡ ಅವನಿಗೆ, ಪಾಪವೂ ಬೇಡ. ಪುಣ್ಯ ವಿವರ್ಜಿತ ಪಂಥ. ಈ ಪುಣ್ಯ ಪಾಪಗಳು ಕೂಡ ಅವನನ್ನು ಎರಡು ಮುಟ್ಟೋದಿಲ್ಲ. ಪುಣ್ಯ ಪಾಪವನ್ನು ಮೀರಿದ ಆನಂದದಲ್ಲಿ ಅವನು ನೆಲೆಗೊಂಡು ಆನಂದವನ್ನೇ ಹಂಚ್ತಾ ಜೀವನ ಮಾಡ್ತಾನೆ ಅವನು. ಅವನ ಮೈ, ಮನಸ್ಸು, ಅವನ ಕಣ್ಣು ಕಿವಿಯಿಂದ ಹೊರಹೊಮ್ಮುವುದು ಆನಂದದ ಕಿರಣಗಳು. ಎಲ್ಲ ಕಡೆ ಹೊಮ್ಮೋದು ಆನಂದವೇ ಅವನಿಂದ. ಅವನು ನಿಂತರೆ, ನಡೆದರೆ, ಕೂತರೆ, ಮಾತಾಡಿದರೆ ಆನಂದ ಅಭಿವ್ಯಕ್ತ ಆಗ್ತಾ ಇರುತ್ತೆ. ಇದು ಪಂಚಕೋಶಗಳ ವಿಜ್ಞಾನ. ಇದನ್ನು ಯಾಕೆ ನಾವು ತಗೊಂಡು ಅಂದ್ರೆ ಇದಿಷ್ಟು ತಪಸ್ಸಿನಿಂದ ಸಾಧ್ಯ ಅಂತ. ಇಷ್ಟು ಆಗೋದು ತಪಸ್ಸಿನಿಂದ ಅಂತ. ತಪೋ ವಿಜ್ಞಾನ ಅಂತ ಏನು ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ತಪಸ್ಸಿನಿಂದ ಪಾಪಗಳು ಕಳಿತೇವೆ ಅಂತ. ತಪಸ್ಸು ಅಂದ್ರೆ ಇದು ಅಂತ. ಬಾಹ್ಯಾಂತಃಕರಣ ಸಮಾಧಾನ. ಒಂದಿಷ್ಟು ನಿಮ್ಮನ್ನು ನೀವು ಶುದ್ಧಗೊಳಿಸ್ಕೊಂಡ್ರೆ, ಅಶುದ್ಧ ನಿಮ್ಮೊಳಗೆ ಬರದೇ ಥರ ಮಾಡ್ಕೊಂಡ್ರೆ ಸಾಕು ಅಂತ. ಅಶುದ್ಧ ಬರೋದನ್ನು ನಿಲ್ಲಿಸಿದ್ರೆ, ಅಂದ್ರೆ ಆಹಾರ ನಿಯಮ ಮಾಡಿದ್ರೆ, ನೀವು ನಿಮ್ಮ ಒಳಗಿನ ಹೊರಗಿನ ಕರ್ಣಗಳನ್ನ ಇಂದ್ರಿಯಗಳನ್ನ ಒಂದು ಕಡೆ ಸಮಾಧಾನಗೊಳಿಸೋಕೆ ನಿಮಗೆ ಸಾಧ್ಯ ಆದರೆ ಅದೇ ತಪಸ್ಸು ಅಂದ್ರೆ ಅಂತ. ಅಷ್ಟು ಮಾಡಿದರೆ ಈ ಕೋಶಗಳು ತೆರೆಕೊಳ್ಳುತ್ತವೆ, ಒಂದೊಂದೇ ಕೋಶಗಳನ್ನು ದಾಟುವಾಗ ಪಾಪಗಳು ಕಳೀತವೆ. ದೀಪ್ತಾಗ್ನಿರ್ಭವತಿ, ಅಗ್ನಿ ಪ್ರಜ್ವಲಿಸುತ್ತೆ, ಪಾಪಗಳು ಒಳೆಯೋದಲ್ಲ ಮತ್ತೆ. ಹಾಗಾಗಿ ಪಾಪೋಗ ಪರದೂತಾಮ, ಅದಕ್ಕಿರುವ ಹಾದಿ ಯಾವುದು ಅಂದ್ರೆ ಇದು ಅಂತ, ತಪಸ್ಸು. ಹರೇ ರಾಮ್.